ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಶ್ರೀ ಶಿವಶರಣೆ ದಾನಮ್ಮ ತಾಯಿಯವರ ಪೂಜೆ ಮತ್ತು ಪ್ರವಚನ ಕಾರ್ಯಕ್ರಮ ಬಸವಾಶ್ರಮದಲ್ಲಿ ನೆರವೇರ್ತಾ ಇದೆ. 9 ದಿನಗಳ ಕಾರ್ಯಕ್ರಮ. 4ನೇ ದಿನದಲ್ಲಿ ನಾವು ನೋಡಿದ್ವಿ, ಮಕ್ಕಳನ್ನೆಲ್ಲ ಕರೆತಂದು ತೊಟ್ಟಲಿಗೆ ಹಾಕುವುದರ ಮೂಲಕ ಹಾಗೂ ಪುರಾಣದಲ್ಲಿಯೂ ಕೂಡ ದಾನಮ್ಮ ದೇವಿ ಜನಿಸುವುದನ್ನು ನಾವು ಪ್ರವಚನದ ಮುಖಾಂತರ ಕೇಳಿದ್ವಿ. ಹಾಗೂ ಪ್ರತಿದಿನವೂ ಸ್ನಾನ ಪೂಜೆಯ ನಂತರವೇ ಹಾಲನ್ನು ಕುಡಿತಾ ಇದ್ಲಂತೆ ದಾನಮ್ಮ ತಾಯಿ. ಹಾಗೂ ದಾನಮ್ಮ ದೇವಿಯವರು ಹುಟ್ಟಿದಾಗ ಅವರ ಹೆಸರು ಲಿಂಗಮ್ಮ ಅಂತ ಇರುತ್ತೆ. ಹಾಗೂ ಲಿಂಗಮ್ಮನಿಂದ ದಾನಮ್ಮ ಹೇಗೆ ಆಗ್ತಾಳೆ ಅನ್ನೋದನ್ನು ನಾವು ಪ್ರವಚನದ ಮುಖಾಂತರವಾಗಿ ಪ್ರತಿದಿನವೂ ತಿಳ್ಕೊಳ್ಬೋದು. ಇವತ್ತಿನ ಕಾರ್ಯಕ್ರಮ ಕೂಡ ಬಹಳ ಚೆಂದ ಇತ್ತು. ಬಹಳಷ್ಟು ಮಕ್ಕಳು ಆಗಮಿಸಿದರು. ಬನ್ನಿ ಇಂದಿನ ಕಾರ್ಯಕ್ರಮದ ಚಿಕ್ಕ ಚಿತ್ರಣವನ್ನು ನೋಡ್ಕೊಂಡು ಬರೋಣ. ಗಮನಾರ್ಥಂತು ರಕ್ಷಸಾಂ ಪೂರ್ವೇ ಘಂಟಾರವಂ ಭಕ್ತ್ಯಾಂ ಸರ್ವೋಪದ್ರವನಾಶನಂ ಸಕಲಕಂಟಕ ನಿವಾರಣಾರ್ಥಾಯ ಜಯ ಘಂಟಾನಾದಂ ಶ್ರಾವಯಾಮಿ. ಜನಮನದಲ್ಲಿ ಶಿವಧರ್ಮವ ಬಿತ್ತಿದೆ ಮಹಾಮಾತೆ. ಆಲಂಪುರದಲ್ಲಿ ಶಸ್ತ್ರ ಧರಿಸಿ ನೀ ವೈರಿ ಬೆಳೆದೆ. ಮಳಲು ರಾಶಿಯಲ್ಲಿ ಅನ್ನ ಮಾಡಿದ ತ್ರಿವೇಣಿ. ಕಲ್ಲಿನಲ್ಲಿ ಘನಮುದ್ರೆ ನಾಣ್ಯಗಳ ಮಾಡಿಸಿದೆ. ಎಲ್ಲ ಕಡೆಯಲ್ಲಿ ಕೋಟಿಲಿಂಗ ಸ್ಥಾಪಿಸಿದೆ. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಉಮರಾಣಿಯ ಸದ್ಗ್ರಾಮದಲ್ಲಿ ಜನಿಸಿದ ಮಹಾಮಾತೆ. ಅನಂತರಾಯ ಶಿರಸಮ್ಮಳಿಗೆ ಮಗಳಾಗಿ ಬಂದಾತೆ. ಉಮರಾಣಿಯ ಸದ್ಗ್ರಾಮದಲ್ಲಿ ಜನಿಸಿದ ಮಹಾಮಾತೆ. ಅನಂತರಾಯ ಶಿರಸಮ್ಮಳಿಗೆ ಮಗಳಾಗಿ ಬಂದಾತೆ. ಪಾರ್ವತಿಯ ಅವತಾರ ತಾಯೇನೇ ನಮ್ಮ. ಪಾರ್ವತಿಯ ಅವತಾರ ತಾಯೇನೇ ನಮ್ಮ. ನಿನ್ನನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ. ನಿನ್ನನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಚನ್ನ ಬಸವಣ್ಣನವರಿಂದ ದೀಕ್ಷೆ ಪಡೆದೆಯಮ್ಮ. ತ್ರಿಕಾಲಲಿಂಗ ಪೂಜೆಯನ್ನು ಮರೆಯದೆ ಮಾಡ್ದೆಮ್ಮ. ಚನ್ನ ಬಸವಣ್ಣನವರಿಂದ ದೀಕ್ಷೆ ಪಡೆದೆಯಮ್ಮ. ತ್ರಿಕಾಲಲಿಂಗ ಪೂಜೆಯನ್ನು ಮರೆಯದೆ ಮಾಡ್ದೆಮ್ಮ. ತೊಟ್ಟಿಲಲ್ಲಿ ಇಟ್ಟ ಹೆಸರು ಲಿಂಗಮ್ಮ ನೋಡಮ್ಮ. ತೊಟ್ಟಿಲಲ್ಲಿ ಇಟ್ಟ ಹೆಸರು ಲಿಂಗಮ್ಮ ನೋಡಮ್ಮ. ದಾನ ಮಾಡಿ ಮಾಡಿ ಲಿಂಗಮ್ಮ ಹೋಗಿ ದಾನಮ್ಮ ಆದಮ್ಮ. ದಾನ ಮಾಡಿ ಮಾಡಿ ಲಿಂಗಮ್ಮ ಹೋಗಿ ದಾನಮ್ಮ ಆದಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಸಂಗಮನಾಥ ಒಡನೆ ತಮ್ಮ ಮದುವೆಯಾಯಿತಮ್ಮ. 555 ಮದುವೆ ಅಂದೆ ಮಾಡ್ದೆಯಮ್ಮ. ಸಂಗಮನಾಥ ಒಡನೆ ತಮ್ಮ ಮದುವೆಯಾಯಿತಮ್ಮ. 555 ಮದುವೆ ಅಂದೆ ಮಾಡ್ದೆಯಮ್ಮ. ಕುಲಜಾತಿಗಳ ಪಂಗಡವೆನಸದೆ ಸಕಲರ ಪೊರೆದೆಮ್ಮ. ಕುಲಜಾತಿಗಳ ಪಂಗಡವೆನಸದೆ ಸಕಲರ ಪೊರೆದೆಮ್ಮ. ನಾನು ಹೇಳ್ತಿರ್ತೇನೆ, ಬಸವಾಶ್ರಮ
ಬಹಳ ಸಾಲದಾಗಿದೆ. ಆದ್ರೆ ಅದಕ್ಕೆಲ್ಲರೂ ನೀವು ಕೈ ಜೋಡಿಸಿದರೆ ಮಾತಾಜಿಯವರಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ಭಾಳ ಉತ್ಸಾಹ ರೀ, ಭಾಳ ಅಂದ್ರೆ ಭಾಳ ಉತ್ಸಾಹ. ಆದರೆ ಲಕ್ಷ್ಮೀ ಕೃಪಾಕ್ಷ ಆಗಬೇಕಲ್ಲ. ಇದು ಪುರಾಣ ಒಂದು ತಿಂಗಳು ನಡಿಬೇಕ್ರಿ. ಇದು 9 ದಿವಸದ ಅಲ್ಲಿದು 1 ತಿಂಗಳ ಪುರಾಣ ಅಂದ್ರೆ ಅಷ್ಟಾವರಣ, ಪಂಚಾಚಾರ, ಶತಸ್ಥಲ ಇವನ್ನೆಲ್ಲವನ್ನ ಮಾತಾಜಿಯವ್ರು ಹಚ್ಚಾಕ ತಿಂಗಳಾದ್ರೂ ಹಚ್ತಾರ. ಆದ್ರೆ ಜನ ಬರಲ್ಲ. 9 ದಿವಸದಾಗ ಕೆಲವು ಜನ ದಿವಸ ಬರ್ತಾರ, ಕೆಲವು ಜನ 7 ದಿವಸ ತಪ್ಪಿಸ್ತಾರ, 2 ದಿವಸ ಬರ್ತಾರೆ. ಅದಕ್ಕೆ ಜನ ಬರಬೇಕು. ಅದಕ್ಕಾಗಿ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ನಾಮಕರಣವನ್ನು ಮಾಡಿದ್ದಾರೆ. ಏನಂತ ನಾಮಕರಣ? ಲಿಂಗಮ್ಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ರೀತಿ ಇಟ್ಟಾಗ ಲಿಂಗಮ್ಮ ಹಾಲು ಕುಡಿತಾ ಇಲ್ಲ, ಒಲೆ ಹಾಲನ್ನು ಕುಡಿತಾ ಇಲ್ಲ. ಸ್ನಾನ ಮಾಡಿಸಿ ಲಿಂಗ ಪೂಜೆ ಮಾಡಿಸಿ ವಿಭೂತಿ ಧರಿಸಿದ ಮೇಲೆ ಏನು ಮಾಡಬೇಕು? ಆ ಲಿಂಗಮ್ಮ ಹಾಲನ್ನು ಕುಡಿಬೇಕು. ಕೈ ಎತ್ತಾ ಇದ್ದಾಳೆ ತೊಟ್ಟಲ್ದಾಗ, ನಾನು ವೀರಶೈವ ಸಮಾಜವನ್ನು ಎತ್ತಾ ಇದ್ದೇನೆ. ಕಾಲಿನಿಂದ ಒದಿತಾ ಇದ್ದಾಳೆ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಆಣವಮಲ, ಮಾಯಾಮಲ, ಕಾರ್ಮಿಕ ಮಲ, ಧನಮದ, ಯೌವನಮದ, ವಿದ್ಯಾಮದ, ತಪಮದ ಇವನ್ನೆಲ್ಲ ಏನು ಮಾಡ್ತಾ ಇದ್ದೇನೆ? ನಾನು ಒದಿತೇನೆ, ಇವನ್ನ ಗೆಲ್ತಾ ಇದ್ದೇನೆ ಅಂತ ಕೈಯನ್ನು ಎತ್ತುತ್ತಾ ಇದ್ದಾಳೆ. ಎಲ್ಲರಿಗೂ ತಂದೆ ತಾಯಿಗಳಿಗೆ ಸಂತೋಷವಾಗ್ತಾ ಇದೆ. ಆ ಥರ ಆಮೇಲೆ ಮಾಡಿದ್ರು, ಆಮೇಲೆ ಕೂತ್ಕೊಳ್ಳಿ, ಇಲ್ಲ ಕೂತ್ಕೊಳ್ಳಿ, ಆಮೇಲೆ ಮಾಡಿದ್ರು. ಇತ್ತ ಕಡೆಗೆ ಲಿಂಗಮ್ಮ ಸ್ನಾನ ಮಾಡಿಸಿ ಲಿಂಗ ಪೂಜೆ ಆದ ನಂತರ ಮಾತ್ರ ಹಾಲನ್ನು ಕುಡಿಬೇಕು. ಯಾಕ? ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜ ಹೋಲುವಂತೆ, ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿ ಹೋಲುವಂತೆ. ನಾವು ಜೋಳ ಹಾಕಿದ್ರೆ ಜೋಳನ ಬರ್ತೈತ್ರಿ, ಶೇಂಗಾ ಬರಲ್ಲ. ನಾವು ನವಣೆ ಹಾಕಿದ್ರೆ ನವಣೆ ಬರ್ತೈತಿ, ಬೇರೆ ಏನೂ ಬರಲ್ಲ. ಹಂಗ ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜ ಹೋಲುವಂತೆ, ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿ ಹೋಲುವಂತೆ. ಹೀಗಿರುವಾಗ ಲಿಂಗಮ್ಮ 5 ವರ್ಷ ತುಂಬಿದ ನೋಡ್ರಿ ಲಿಂಗಮ್ಮನಿಗೆ. ಹುಣ್ಣಿಮೆಯ ಚಂದ್ರನಂತೆ ದಿನ ದಿನಕ್ಕೆ ಬೆಳತಾ ಇದ್ದಾಳೆ ಲಿಂಗಮ್ಮ. ತಂದೆ ತಾಯಿಗಳು ವಿಚಾರ ಮಾಡಿದರು, ಲಿಂಗಮ್ಮನ್ನ ಶಾಲೆ ಕಳಿಸ್ಬೇಕು, ವಿದ್ಯಾಭ್ಯಾಸ ಮಾಡಿಸ್ಬೇಕು. ಲಿಂಗಮ್ಮನಿಗೆ ಶಾಲೆ ಕಳಿಸ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದಾರ? ತೀರ್ಮಾನ ಮಾಡಿ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರ. ಗುರುಗಳ ಹತ್ರ ಕರ್ಕೊಂಡು ಹೋದಾಗ ಇತ್ತ ಕಡೆಗೆ ಗುರುಗಳು ಹಾಕಿಕೊಟ್ರು. ಏನಂತ? ಶ್ರೀ ಹಾಕಿಕೊಟ್ರು. ಶ್ರೀ ಹಾಕಿಕೊಟ್ಟಾಗ ಎಂದ್ರೇನು? ಶ್ರೀ ಅಂದ್ರ ಸಂಪತ್ತು, ಶ್ರೀ ಅಂದ್ರ ಶುಭ, ಶ್ರೀ ಅಂದ್ರ ಮಂಗಳ. ಈ ರೀತಿಯಾಗಿ ಏನ್ ಮಾಡಿದ್ರು? ಆ ಲಿಂಗಮ್ಮನಿಗೆ ಶ್ರೀ ಅಂತ ಹಾಕಿಕೊಟ್ರು. ಮಾತಾಡ್ಬೇಕು. ಇತ್ತ ಕಡೆಗೆ ಲಿಂಗಮ್ಮ ಅದನ್ನೆಲ್ಲ ತಿದ್ದುಬಿಟ್ಲು. ಒಂದೇ ಒಂದು ಮಾತು ಹೇಳ್ತಾರೆ ನೋಡ್ರಿ, ಸೋಮನಾಥನ ಅವತಾರ ಪರಮೇಶ್ವರ, ಪಾರ್ವತಿ ಅವತಾರ ಲಿಂಗಮ್ಮ, ದಾನಮ್ಮ. ಮುಂದೆ ದಾನಮ್ಮ ಅಂತ ಬರ್ತಾರೆ, ಸದ್ಯ ಲಿಂಗಮ್ಮ. ಪಾರ್ವತಿ ಅವತಾರ ಎಲ್ಲವನ್ನ ತಿದ್ದಿ ಆಗ ತೋರಿಸ್ಬಿಟ್ಟು. ವಿದ್ಯಾ ಕಲಿಬೇಕ್ರಿ ನಾವು. ನಮಗೆ ಬದುಕಲಿಕ್ಕೆ ಅನ್ನ, ನೀರು, ಗಾಳಿ ಎಷ್ಟು ಅವಶ್ಯವೋ ಈ ಬದುಕಿದ ಜೀವನಕ್ಕೆ ವಿದ್ಯಾನು ಕೂಡ ಅಷ್ಟೇ ಅವಶ್ಯ. ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ದಾನಗಳಲ್ಲಿ ಯಾವುದು ಶ್ರೇಷ್ಠ? ಅನ್ನದಾನ ಶ್ರೇಷ್ಠ.
ಅನ್ನದಾನ ಕ್ಷಣಿಕ, ಆದರೆ ವಿದ್ಯಾದಾನ ಶಾಶ್ವತವಾಗಿರ್ತಾ ಇದೆ. ಒಡಲೊಳಗಿರುತ್ತದೆ ವಿದ್ಯೆಯು ನಡೆದರೆ ತಾಂ ಭಾರಮಲ್ಲ, ಕಳ್ಳರ್ ಕದಿಯರು ಪಡವಿ ಪಾಲರು. ನೋಡ್ರಿ ಅಣ್ಣ ತಮ್ಮಗಳು ನಾಳೆ ಬೇರೆ ಹೊತ್ನಾಗ ಅಣ್ಣ ನಿಂದು ಬಿ ಎಡ್ ಆಗೈತಿ, ಒಂದು ಅರ್ಧ ಬಿ ಎಡ್ ಕೂಡ ಬರ್ತಾನೆ. ಅಣ್ಣ ನಿಂದು ಎಲ್ ಎಲ್ ಬಿ ಆಗೈತಿ, ನನಗೊಂದು ಅರ್ಧ ಎಲ್ ಎಲ್ ಬಿ ಕೂಡ ಬರ್ತಾ. ಆದರೆ ಬೇರೆ ಆಗುವಾಗ ಒಂದು ಅಡಿ ಅಲ್ಲ ಅರ್ಧ ಅಡಿನೂ ಕೂಡ ಜಗಳಾಡಿ ಕೋರ್ಟಿಗೆ ಹೋಗಿ ತಗೋತಾರೆ. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ, ವಿದ್ಯಾ ಪ್ರಚ್ಛನ್ನ ಗುಪ್ತಂ ಧನಂ, ವಿದ್ಯಾ ಭೋಗಕರಿ ಯಶಸ್ಸುಖಕರಿ, ವಿದ್ಯಾ ಗುರುನಾಂ ಗುರು, ವಿದ್ಯಾ ರಾಜ್ಯ ಸುಪೂಜತೆ ಮಧುಧನಂ, ವಿದ್ಯಾ ವಿಹೀನ ಪಶು ಅಂತ ತಿಳ್ಕೊಂಡು ಹೇಳ್ತಾರ. ವಿದ್ಯಾ ಇಲ್ಲದವರು ಕೊಂಬು ಬಾಲವಿಲ್ಲದ ಪಶು ಅಂತ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿಗಿಂತಿಕ್ಕು ಸರ್ವಜ್ಞಾನ. ಅದಕ್ಕಾಗಿ ಏನು ಮಾಡಬೇಕು, ನಾವು ವಿದ್ಯೆಯನ್ನು ಕಲಿಬೇಕು. ಇತ್ತ ಕಡೆ ಲಿಂಗಮ್ಮ ಶಾಲೆಗೆ ಹೋಗಿ ಬರ್ತಾ ಇದ್ದಾಳೆ. ಬಂದಾಗ ಆ ಊರಾಗ ವೀರಯ್ಯನರ ಹತ್ರ ಏನು ಮಾಡ್ತಾ ಇದ್ದಾಳೆ, ವಚನಗಳನ್ನೇ ಹೇಳಿಸ್ಕೊಳ್ತಾ ಇದ್ದಾಳೆ. ವೀರಮಲ್ಲಯ್ಯನ ಗುಡಿಗೆ ವೀರಯ್ಯನವರು ಬಂದರು. ವಚನಗಳನ್ನ, ಮಂಗಳಾರತಿ ಪದಗಳನ್ನ, ಹಾಡುಗಳನ್ನ ಏನು ಮಾಡ್ತಾ ಇದ್ದಾಳೆ, ಆ ಲಿಂಗಮ್ಮ ಹೇಳಿಸ್ಕೊಳ್ತಾ ಇದ್ದಾಳೆ. ಶಾಲೆಯಲ್ಲಿ ಬಹಳ ಜಾಣೆ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದ್ರೆ ಅರ್ಥಾತುರಾಣಾಂ ನಪಿತ ನ ಬಂಧು, ಕಾಮಾತುರಾಣಾಂ ನ ಭಯಂ ನ ಲಜ್ಜಾ, ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ, ಕ್ಷುಧಾತುರಾಣಾಂ ನೈಪಕ್ವ. ಇಲ್ಲಿ ಬಿಡಿಸ್ಕೊಂತ ಕುಂತ್ರೆ ಭಾಳ ಲೇಟ್. ಲಿಂಗಮ್ಮ ಶಾಲೆಯಲ್ಲಿ ಬಹಳ ಜಾಣಿ. ಲಿಂಗಮ್ಮ ಒಂದು ಹೇಳಿದ್ರೆ ಎಷ್ಟು ಚೆನ್ನಾಗಿ ಹೇಳಬೇಕು. ಹೇಳುವ ಮಗುವೆ ಒಂದು, ಮಾನವರೆಲ್ಲರೂ ಒಂದು, ಒಂದರ ನಂತರ ಎರಡು, ಹಸುವಿಗೆ ಕೋಡುಗಳು ಎರಡು, ಎರಡರ ನಂತರ ಮೂರು, ಶಿವನಿಗೆ ಕಣ್ಣು ಮೂರು, ಮೂರರ ನಂತರ ನಾಲ್ಕು, ವೇದಗಳಿರುವುದು ನಾಲ್ಕು, ನಾಲ್ಕರ ನಂತರ ಐದು, ಪಾಂಡವರಿದ್ದುದು ಐದು, ಐದರ ನಂತರ ಆರು, ವರ್ಷಕ್ಕೆ ಋತುಗಳು ಆರು, ಆರರ ನಂತರ ಏಳು, ವಾರಕ್ಕೆ ದಿನಗಳು ಏಳು, ಏಳರ ನಂತರ ಎಂಟು, ದಿಕ್ಕುಗಳಿರುವುದು ಎಂಟು, ಎಂಟರ ನಂತರ ಒಂಬತ್ತು, ಗ್ರಹಗಳಿರುವುದು ಒಂಬತ್ತು, ಒಂಬತ್ತರ ನಂತರ ಹತ್ತು, ನೀ ಕೀರ್ತಿಯ ಶಿಖರವ ಹತ್ತು ಅಂತ. ಈಗ ನಾನು ಒಂದು ಊರಿಗೆ ಹೋಗಿದ್ದೆ. ತಂಗಿ ಒಂದು ಎರಡು ಹೇಳಮ್ಮ ಅಂದೆ. ಒಂದು ಎರಡು ಬೇಸನ್ ಲಾಡು, ಮೂರ ನಾಲ್ಕು ಮೈಸೂರು ಪಾಕ್, ಐದು ಆರು ಬಾದಾಮಿ ಕೇರು, ಏಳು ಎಂಟು ಪೆಪ್ಪರ್ ಮಂಟು, ಒಂಬತ್ತು ಹತ್ತು ಗ್ಲುಕೋಸ್ ಬಿಸ್ಕಿಟ್. ಎಂತೆಂಥ ಆಟ ಆಡಬೇಕು. ಲಿಂಗಮ್ಮ ಶಾಲೆ ಕಲಿಬೇಕಾದ್ರೆ ಈಶ್ವರ ಲಿಂಗು ಮಾಡಿ ಪೂಜೆ ಮಾಡಿ ಆಟ ಆಡ್ತಾ ಇದ್ದಾರೆ. ಅವಾಗೆಲ್ಲ ಇರೋರು ಮರ್ಕೋತಿ ಆಟ, ಹುಂಚಬಿಲ್ಲೆ ಆಟ ಅವೆಲ್ಲ ಇಡೋದು. ಈಗ ಏನಾಗೈತಿ, ಮೊಬೈಲ್ನಾಗ ಪಬ್ಜಿ ಆಡೋದು, ಇಂದು ಬರೀ ಇವ ಈ ಮೊಬೈಲ್ನಾಗೆಲ್ಲ ಆಟ ಆಡ್ತಾರೆ. ಅದಕ್ಕಾಗಿ ಏನಾಯಿತು, ಇತ್ತ ಕಡೆ ಹೆಣ್ಮಕ್ಳು ಬಹಳ ಜಾಣಿ, ಲಿಂಗಮ್ಮ ಬಹಳ ಜಾಣಿ. ಹೆಣ್ಮಕ್ಳು ಬುದ್ಧಿ ಮಣಕಾಲ ಕೇಳಿದ್ರೆ ಅಂತಾರೆ, ಸುಳ್ರಿ ಅವ್ರದ್ದು ತಲೆಮಠ ಇರುತ್ತೆ. ಒಂದ್ಸಲ ಹಿಂಗಾಯ್ತು, ಒಬ್ಬ ರಾಜ ಏನು ಮಾಡಿದೆ, ಬಸಪ್ಪನ ಕರೆದ ಬಾಬು ಅಂತ ಕಳಿಸಿದ. ಬಸಪ್ಪ ಮನೆಗೆ ಬಂದ. ಒಳ 8 ವರ್ಷದ ಹುಡುಗಿ ಅಡಿಗೆ ಮಾಡಾಕತ್ತಿತ್ತು. ಯಾಕವ್ವ ಅಪ್ಪಾಜಿ ಇಲ್ಲ, ರಾಜರು ಬರಕ್ಕೆ ಹೇಳಿದಾರ, ಕರ್ಕೊಂಡು ಬಾ ಅಂತ ಹೇಳ್ಯಾರ, ಅಪ್ಪಾಜಿ ಇದಾರ ಇಲ್ಲ, ಎಲ್ಲಿಗೆ ಹೋಗ್ಯಾರ, ಮಣ್ಣಾಗ ಮಣ್ಣು ಕೂಡ್ಸಾಕ್ ಹೋಗ್ಯಾರ. ಮತ್ತು ನೀ ಏನು ಮಾಡ್ತೀವ, ನಾನು ತಾಯಿ ಊರಿ ಹೆಚ್ಚಿ ಮಗಳು ಬೇಸಾಕತ್ತೇನೆ. ನಿಮ್ಮ ಅವ್ವ ಎಲ್ಲಿ ಹೋಗ್ಯಾಳ, ನಮ್ಮವ್ವ ಒಂದ್ರಾಗ ಆಡ್ ಮಾಡಕ್ಕೆ ಹೋಗ್ಯಾಳ. ಆ ಮಂತ್ರಿಗೆ ಅರ್ಥನ ಆಗಲಿಲ್ಲ. 1 ತಾಸಾತು 2 ತಾಸಾತು ಹೊರಗೆ ನಿಂತ್ಕೊಂಡ, ಏನು ಹುಡುಗಿದು, ನಿಮ್ಮಪ್ಪ ಎಲ್ಲಿ ಹೋಗ್ಯಾನಂದ್ರೆ ಮಣ್ಣಾಗ ಮಣ್ಣು ಕುಡ್ಸಕ್ಕೆ ಹೋಗ್ಯಾನ ಅಂತ ಹೇಳ್ತೈತಿ, ನಿಮ್ಮ ಅವ್ವ ಎಲ್ಲಿ ಹೋಗ್ಯಾಳಂದ್ರೆ ಒಂದ್ರಾಗ ಆಡ್ ಮಾಡಕ್ಕೆ ಹೋಗ್ಯಾಳ ಅಂತ ಹೇಳ್ತೈತಿ.
ನೀ ಏನು ಮಾಡ್ತೀವ ಅಂದ್ರೆ ತಾಯಿ ಊರಿ ಹಚ್ಚಿ ಮಗಳು ಬೆಸಾಕತ್ತೆ ನಿಂತೈತಿ. ಏನು ಇದರ ಅರ್ಥ ಅಂತ ತಿಳ್ಕೊಂಡು ಅಲ್ಲೇ ನಿಂತ್ಕೊಂಡ. 3-4 ತಾಸಾತು. ಆಮೇಲೆ ಬಸಪ್ಪ ಬಂದ. ಏ ಬಸಪ್ಪ, ಏನು ಮರೆಯ ಒಳಗೆ ನಿಮ್ಮ ಹುಡುಗಿ ಐತಲ್ಲ, ಅಪ್ಪ ಎಲ್ಲಿ ಹೋಗ್ಯಾನಂತ ಹೇಳಿದ್ರೆ ನಿಮ್ಮನ್ನ ರಾಜರು ಕರ್ಕೊಂಬರಕ್ಕೆ ಹೇಳ್ಯಾರ. ಎಲ್ಲಿ ಹೋಗಿದ್ದು? ನಿಮ್ಮ ಹುಡುಗಿ ಕೇಳಿದ್ರ ಮಣ್ಣಾಗ ಮಣ್ಣು ಕುಡ್ಸಾಕ್ ಹೋಗ್ಯಾನಂತ ಹೇಳ್ತು. ನಿಮ್ಮ ಮಗ ಎಲ್ಲಿ ಹೋಗ್ಯಾಳ ಅಂದ್ರೆ ಒಂದ್ರಾಗ ಯಾರು ಮಾಡಕ್ಕೆ ಹೋಗ್ಯಾಳ ಅಂತ ಹೇಳ್ತು. ನೀ ಏನು ಮಾಡ್ತೀವ ಅಂದ್ರೆ ತಾಯಿ ಊರಿ ಹೆಚ್ಚಿ ಮಗಳ ಬೆಸಾಕತ್ತೇನೆ. ಏನು ಬಸಪ್ಪ ಇದ್ರ ಅರ್ಥ ನನಗಾಗಲಿಲ್ಲ. ಒಳಗಿರ್ತಕ್ಕಂಥ ಹುಡುಗಿ ಹೊರಗೆ ಬಂತ್ರಿ. ಮಂತ್ರಿಗಳ, ಇದ್ರ ಅರ್ಥ ನಿಮಗೆ ಆಗಲಿಲ್ಲನ್ರಿ? ಆಗಲಿಲ್ಲವ ತಾಯಿ? ಮತ್ತು ನಿಮ್ಮಪ್ಪ ಮಣ್ಣಾಗ ಮಣ್ಣು ಕುಡ್ಸಾಕ ಏನಂದಿಲ್ಲ. ಏನು ಮಣ್ಣಾಗ ಮಣ್ಣು ಅಂದ್ರೆ ಪಕ್ಕದ ಮನ್ಯಾಗ ಒಬ್ಬರು ತೀರ್ಕೊಂಡಿದ್ರೆ ಅದಕ್ಕೆ ನಮ್ಮಪ್ಪ ಮಣ್ಣಿಗೆ ಹೋಗಿದ್ದ ನೋಡಿ. ನೀವು ಯಾವುದೇ ಸೋಪ್ ಹಚ್ಕೊಳ್ಕರ್ರಿ, ಮುಚ್ತಾ ಇದ್ದಾರೆ. ಸರಿ ಅವ್ವ ತಂಗಿ, ನಿಮ್ಮ ತಾಯಿ ಊರಿ ಹೆಚ್ಚಿ ಮಗಳು ಬೆಸಾಕತ್ತೇನೆಂದಲೇ ಏನು? ತಾಯಿ ಅಂದ್ರೆ ತೊಗರಿ ಕಟ್ಟಿಗೆ, ಮಗಳು ಅಂದ್ರೆ ತೊಗರಿ ಬ್ಯಾಳೆ. ತಾಯಿ ಗುರಿ ಹಚ್ಚಿ ಮಗಳು ಬೇಸಾಕತ್ತೇನೆ. ಮತ್ತು ನಿಮ್ಮವ್ವ ಒಂದ್ರಾಗ ಆಡು ಮಾಡಕ್ಕೆ ಹೋಗ್ಯಾಳ ಅಂದಿಲ್ಲ. ಏನವ ನಮ್ಮವ್ವ ಒಂದ್ರಾಗ ಆಡು ಅಂದ್ರೆ ತೊಗರಿ ಕಾಳು ಹೊಡ್ಕೊಂಬರಕ್ಕೆ ಹೋಗ್ಯಾಳ. ತೊಗರಿ ಕಾಳು ಹೊಡೆದ ಬ್ಯಾಳೆ ಎಷ್ಟಾಕವ್ರಿ? ಹಾಂ, ಸರಿ ಬಿಡು. ಹಂಗೆ ಇಲ್ಲಿ ಕೂಡ ಲಿಂಗಮ್ಮ ಶಾಲೆಯಲ್ಲಿ ಬಹಳ ಜಾಡಿ. ಗುರುಗಳು ಏನು ಹೇಳ್ಕೊಡ್ತಾರೆ ಅದನ್ನು ಅವತ್ತೇ ಮಾಡ್ತಾ ಇದ್ರು. ಒಬ್ಬರು ಸರ್ ಇದ್ದರು ನಮ್ಮಲ್ಲಿ. ಸರ್ ಇನ್ನು ಶಾಲೆ ಕೂತ್ಕೊಂಡಿದ್ರು. ಒಬ್ಬ ಸಾಹೇಬರು ಬಂದರು. ಸಾಹೇಬರು ಬಂದಾಗ ಒಂದು ಹುಡುಗನ ಎನಿಸಿ ಕೇಳಿದರು, ಏ ತಮ್ಮ 5 ಎಷ್ಟು ಅಂತ ಕೇಳಿದ್ರು ಸಾಹೇಬರು. ಅವು 500 ರೀ ಅಂದ್ಬಿಟ್ಟು. ಆಮೇಲೆ ಸಾಹೇಬರು ಮಾಸ್ತರ್ ಕರೆದ್ರು, ಏನೋ ಗುರುಗಳೇ 5 ಎಷ್ಟು ಅಂದ್ರೆ 500 ಅಂತಾರ. ಏನು ಕೆಲಸಿರಿ? ಕೈ ತುಂಬ ಸಂಬಳ ತಗೊಂತೀರಿ, ಯಾಕೆ ಹಿಂಗೆ ಮಾಡ್ತೀರಿ ಅಂತ ತಿಳ್ಕೊಂಡು ಸಾಹೇಬರು ಶಿಕ್ಷಕರಿಗೆ ಬೈದು, ಇಲ್ಲ ಸರ, ನಮ್ಮ ಮಗಳಿಗೆ ಶಾಲೆ ಬಂದಾಗ 5,000 ಅಂತಿದ್ರು. 5 ಈಗ ತಿದ್ದಿ ಎಲ್ಲಿಗೆ ತಂದಾನೆ? 500 ತಂದು. ಇನ್ನು ಮುಂದೆ 5 25 ಮುಂದೆ ಮಾಡ್ತಾನೆ ಅಂತ ತಿಳ್ಕೊಂಡು ಹೇಳಿದರು. ಹಂಗೆ ಇಲ್ಲಿ ಕೂಡ ಏನಾಗಿದೆ, ಲಿಂಗಮ್ಮ ಶಾಲೆಯಿಂದ ಮನೆಗೆ ಬಂದು ಇತ್ತ ಕಡೆಗೆ ವೀರಯ್ಯನವರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಗುರುಗಳೇ, ನನಗೆ ಅಷ್ಟಾವರಣದ ಬಗ್ಗೆ ಹೇಳ್ಕೊಡ್ಬೇಕು, ಪಂಚ ಆಚಾರದ ಬಗ್ಗೆ ಹೇಳ್ಕೊಡ್ಬೇಕು, ಭಕ್ತ ಮಹೇಶ ಇವೆಲ್ಲ ಹೇಳ್ಕೊಡ್ಬೇಕು ಅಂತ ತಿಳ್ಕೊಂಡಂದಾಗ, ನೋಡಿ ವೀರಮ್ಮ, ಲಿಂಗಮ್ಮ, ಸಮಯವಿಲ್ಲ, ನಿನಗೆ ಸಂಕ್ಷಿಪ್ತ ಹೇಳ್ತಾ ಇದ್ದೇನೆ ಅಂತ ತಿಳ್ಕೊಂಡು ವೀರಯ್ಯನವ್ರು ಏನು ಮಾಡ್ತಾ ಇದ್ದಾರೆ, ಲಿಂಗಮ್ಮಗೆ ಹೇಳ್ತಾ ಇದ್ದಾರೆ. ನಾನೇನು ಮಾಡ್ತಾ ಇದ್ದೀನಿ ನಿಮಗೆ ಹೇಳ್ತಾ ಇದ್ದೀನಿ, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಅಷ್ಟಾವರಣವೇ ಅಂಗವಾಗಿ, ಪಂಚ ಆಚಾರವೇ ಪ್ರಾಣವಾಗಿ, ಷಡಸ್ತರವೇ ಆತ್ಮವಾಗಿರ್ತಕ್ಕಂಥದ್ದು ಇದು ವೀರಶೈವ ಧರ್ಮ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಭಾಳ ವಿಷಯ. ಗುರುಗಳ ಬಗ್ಗೆ ಹೇಳಿ ವೀರಯ್ಯನವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಆ ಲಿಂಗಮ್ಮ ಕೇಳ್ತಾ ಇದ್ದಾರೆ, ನೋಡಮ್ಮ, ಗುರು ಅಂದ್ರೆ ಸಾಮಾನ್ಯ ಅಲ್ಲ. ನಗರೋರಧಿಕಂ ಅಪ್ರತ್ಯಕ್ಷೋ ಮಹಾದೇವ ಪ್ರತ್ಯಕ್ಷೋ ಗುರುದೇವತಾ. ಹರ ಮುಡಿದರೆ ಗುರು ಕಾಯುವ, ಗುರು ಮುಡಿದರೆ ಹರನು ಕೂಡ ಕಾಯಲ್ಲ. ಸಬ್ ಧರತಿ ಕಾಗಜ್ ಕರೋ, ಲೇಖನಿ ಬನರಾಜ್, ಸಾತ ಸಮುಂದರ ಮಸಿ ಕರೋ, ಗುರು ಗುಣ ಲಿಖ ನ ಜಾಯೆ. ಸಬ್ ಧರತಿ ಕಾಗಜ್ ಕರೋ, ಇಡೀ ಭೂಮಿಯನ್ನು ಹಾಳೆಯನ್ನಾಗಿ ಮಾಡಿ, ಲೇಖನಿ ಬನರಾಜ್, ಗಿಡ ಮರ ಅದವಲ್ಲ ಅವನ ಪೆನ್ನನ್ನಾಗಿ ಮಾಡಿ, ಸಾತ ಸಮುಂದರ ಮಸೀಕರೋ, 7 ಸಮುದ್ರದವಲ್ಲ ಅವನನ್ನು ಮಸಿಯನ್ನಾಗಿ ಮಾಡಿ ಬರೆದ್ರು ಕೂಡ ಗುರುಗಳ ಮಹಿಮೆ ಮುಗಿಯಲ್ಲಂತ. ಅದಕ್ಕಂದ್ರು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಈಗೇನಾಗೈತಿ, ತಸ್ಮೈ ಶ್ರೀ ಗುರುವೇ ನಮಃ ಹೋಗಿ ಗುರು ಏನು ಮಹಾ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಐತದು. ಈಗ ಗುರು ಏನು ಮಹಾ. ಆಗೆಲ್ಲ ಶಿಕ್ಷಕರು ಅಷ್ಟು ಕಠಿಣ ಶಿಕ್ಷೆ ಕೊಟ್ಟು ವಿದ್ಯೆಯನ್ನು ಕಲಿಸ್ತಾ ಇದ್ರು. ಏಕಲವ್ಯ
ಗುರುಗಳನ್ನು ಮೂರ್ತಿ ಮಾಡ್ಕೊಂಡು ವಿದ್ಯೆ ಕಲಿತ. ಅದಕ್ಕಾಗಿಲ್ಲಿ ಗುರು ಅಂದ್ರೆ ಸಾಮಾನ್ಯ ಅಲ್ಲ, ಸುರತರವ ವೃಕ್ಷದೊಳಗಲ್ಲ, ಸುರಧೇನು ಪಶುವಿನೊಳಗಲ್ಲ, ಪರುಷ ಪಾಷಾಣದೊಳಗಲ್ಲ, ಶಿಷ್ಯನ ಭಾವಕ್ಕೆ ಗುರು ನರನಲ್ಲ, ಗುರುವೇ ಪರಮೇಶ್ವರನೆಂದು ಭಾವಿಸಬಲ್ಲಡೆ ಶಿಷ್ಯನ ಮೆನಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತ ಹೇಳಿ ಮುಂದೆ ಲಿಂಗಕ್ಕೆ ಹೋಗ್ತಾ ಇದ್ದಾರೆ. ಇವು ಒಂದೊಂದು ದಿವಸಕ್ಕೆ ಒಂದೊಂದು ಬೇಕಾಗಿತ್ತು ಅಷ್ಟಾವರಣಗಳು. ಲಿಂಗ ಹೇಳ್ತಾ ಇದ್ದಾರೆ, ನೋಡಮ್ಮ ತಾಯಿ, ಲಿಂಗವನ್ನ ಧರಿಸಿಕೊಳ್ಬೇಕು. ಲಿಂಗಮ್ಮ ಜಗದಗಲ, ಮುಗಿಲಗಲ, ಮಿಗಿಲಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನಾವೊಂದು ಮನೆ ಪೂಜೆಗೆ ಹೋಗಿದ್ದೆ ಅಭಿಷೇಕಕ್ಕೆ, ಬೇರೆ ಕಡೆ ಮತ್ತಿತ್ತು, ಹಿಂಗೆ ಅಭಿಷೇಕ ಮಾಡ್ಕೊಳಕತ್ತಿದ್ದೆ, ಮಂತ್ರ ಹೇಳ್ಕೊಂತ. ಒಬ್ಬೊಬ್ಬರ ಬರೋದು, ಬರ್ರಮ್ಮ ನಾನು ಮುಂದೆ ಬೇರೆ ಕಡೆ ಮತ್ತೆ ಹೋಗೋದು, ದಯಮಾಡಿ 3-4 ಮಂದಿ ಬರ್ರಮ್ಮ ಅಂತ ಹೇಳ್ತಿದ್ದೆ, ಮತ್ತು ಒಬ್ಬೊಬ್ಬರ ಬರೋದು. ಆಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ಕೂತ್ಕೊಂಡಿದ್ದೆ. ಅಲ್ರಮ್ಮ ಪೂಜೆಗೆ 3-4 ಮಂದಿ ಬರ್ಬೋದು, ವಿಶಾಲವಾದ ಜಾಗ ಇತ್ತು, ಯಾಕೆ ಹಂಗೆ ಮಾಡಿದಿರಿ ಅಂತ ನಾ ಕೇಳಿದೆ. ಇಲ್ಲ ಗುರುಗಳ, ಎಲ್ಲರ ನಡುವೆ ಒಂದ ಲಿಂಗು ಇತ್ತು, ಅದಕ್ಕೆ ನಾವೇನು ಮಾಡಿದ್ವಿ, ಒಬ್ಬೊಬ್ಬರ ಬರ್ತಾ ಇದ್ವಿ. ಎಲ್ಲರೂ ಕೂಡಿ ಏನಿತ್ತು, ಒಂದೇ ಒಂದು ಲಿಂಗು ಇತ್ತು, ಅದಕ್ಕೆ ನಾವು ಹಿಂಗೆ ಬರ್ತಾ ಇದ್ವಿ. ಅದಕ್ಕಾಗಿ ಲಿಂಗವನ್ನು ನಾವು ಧರಿಸಬೇಕು. ಎಲ್ಲಿರ್ಬೇಕು ಲಿಂಗು? ಎದೆ ಮೇಲಿರ್ಬೇಕು. ಕೆಲವೊಬ್ರು ಆತ್ಮಲಿಂಗ ಐತಿ ಅಂತಾರ. ಗೋವಿನ ಹೊಟ್ಟೆಯಲ್ಲಿ ಘೃತವಿದ್ದಡೇನು ದಿನದಿನಕ್ಕೆ ಪುಷ್ಟಿಯಾಗಬಲ್ಲದೆ, ತೊಟ್ಟಿಲ್ಲದ ಶಿಶುವಿಗೆ ಜೋಗಳವಲ್ಲದೆ ಹೊಟ್ಟೆಯೊಳಗಿನ ಶಿಶುವಿಗೆ ಜೋಗಳ ಉಂಟೆ. ಈಗ ಆಕಳ ಹೊಟ್ಟೆಗೆ ಔಷಧಿ ಡಾಕ್ಟರ್ ಹೇಳಿದ್ರು, ಇದನ್ನ ಆಕಳ ತುಪ್ಪದಾಗ ತಿನ್ನಿಸಪ್ಪ ಅಂತ ಔಷಧಿ ಕೊಟ್ಟರು. ಆಕಳ ಅಂದಮೇಲೆ ಅದರೊಳಗೆ ತುಪ್ಪ ಐತೆ ಅಂತ ತಿಳ್ಕೊಂಡು ಬರೀ ಔಷಧಿ ತಿನ್ನಿಸಿದೆ. ಆರಾಮಾಗಲ್ಲ. ಹಾಲನ್ನು ಕರಿಬೇಕು, ಕಾಸಬೇಕು, ಸ್ವಲ್ಪ ಆರಿದ ನಂತರ ಹೆಪ್ಪಾಗಬೇಕು, ಮೊಸರು ಬರ್ತೈತಿ, ಕಟಿಬೇಕು, ಬೆಣ್ಣೆ ಬರ್ತೈತಿ, ಕಾಯಿಸ್ತಾ ಏನು ಸಿಗ್ತದೆ? ತುಪ್ಪ ಅಂತ ಸಿಗ್ತದೆ. ಅದಕ್ಕಾಗಿ ಇಲ್ಲೇನಾಯ್ತು, ಲಿಂಗವನ್ನು ಧರಿಸ್ಬೇಕು ತಾಯಿ ಅಂತ ತಿಳ್ಕೊಂಡು ವೀರಯ್ಯನವರು ಏನು ಮಾಡ್ತಾ ಇದ್ದಾರೆ, ಲಿಂಗಂ ಹೇಳ್ತಾ ಇದ್ದಾರೆ. ಗುರು ಲಿಂಗ ಜಂಗಮದ ಬಗ್ಗೆ ಹೇಳ್ತಾ ಇದ್ದಾರೆ. ಜಂಗಮ ಅಂದ್ರೆ ಜನನಂ ನಾಸ್ತಿ, ಅಂದ್ರೆ ಮರಣಂ ನಾಸ್ತಿ ಅಂತ ತಿಳ್ಕೊಂಡು ಅನ್ನುವಾಗ ಚರಜಂಗಮ ಸ್ಥಿರಜಂಗಮ ಬಹಳ ಇರಲಿ. ಆಮೇಲೆ ಇತ್ತ ಕಡೆಗೆ ವಿರಕ್ತಸ್ಯ ತೃಣಂ ಜಗತ್, ತಿಪ್ಪಾತಪ್ಪದ ಮುಖಂ ಸ್ವಾಮಿಗಳಿದ್ದರು. ಮೊದಲನೇದು ಮುಖಂ ಸ್ವಾಮಿಗಳಿದ್ರು. ಅವ್ರು ಯಾವುದನ್ನು ಮುಟ್ತಾ ಇದ್ದಿಲ್ರಿ, ಹಣ ಮುಟ್ತಾ ಇದ್ದಿಲ್ಲ. ಹಾವನ್ನ ಏನು ಮಾಡೋರು, ತಲೆಗೆ ಬಿಟ್ಕೊಂಡು ಮಕ್ಕಳಲ್ಲಿ ನಾವು ಇವತ್ತಿಗೆ ತಿಪ್ಪಾಕೊಪ್ಪಕ್ಕೆ ಹೋದ್ರೆ ನೋಡ್ರಿ, ಹಾವು ಇಟ್ಕೊಂಡು ತಲೆಗೆ ಇಟ್ಕೊಂಡು ಮಕ್ಕಳ ತಕ್ಕಂಥ ದೊಡ್ಡದೊಂದು ಕಲ್ಲೈತಿ, ಅದು ಇವತ್ತಿಗೆ ಐತೆ. ತಲೆಗೆ ಇಟ್ಕೊಂಡು ಮಕ್ಕಳ ಏನು ಆಸೆನೇ ಇದ್ದಿಲ್ಲ. ಆಮೇಲೆ ಒಂದಿಬ್ಬರು ನಮಸ್ಕಾರ ಮಾಡಕ್ಕೆ ಬಂದರು ಅಜ್ಜಾರಿಗೆ. ನಮಸ್ಕಾರ ಮಾಡಕ್ಕೆ ಬಂದಾಗ ಒಂದು 101 ರೂಪಾಯಿ ಇಟ್ಟು 101 ರೂಪಾಯಿ ಇಟ್ಟು ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಅಜ್ಜಾರು ಹಿಂಗೆ ಅಡ್ಡಾಡ್ತಾ ಇದ್ರು. ಅವ್ರ ಜೊತೆಗೆ ಇನ್ನೊಬ್ಬ ಹುಡುಗಿದ್ದ. ಅದ್ರಾಗ ಏನು ಮಾಡಿದೆ, ಒಬ್ಬವ ಅಜ್ಜಾರ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಮಾಡಿ ಆ 101 ರೂಪಾಯಿ ಏನು ಮಾಡಿದೆ, ಜೇಬಿನಾಗ ಇಟ್ಕೊಂಡ್ಬಿಟ್ಟ. ಎಲ್ಲೇ ಅಜ್ಜಾರ ಕೂತು ಗದ್ದಿಗೆ ಬಿಟ್ಟು ಅಜ್ಜಾರ ಹಿಂಗೆ ವಾಕ್ ಹೋಗಿದ್ರ ಇಟ್ಕೊಂಡು. ಆ ಇಟ್ಕೊಂಡು ಯಾರು ನೋಡಿದ್ರು, ಅಜ್ಜಾರಿಂದಲ್ರಿ ಮರಿ ಅವ ನೋಡಿ ಬುದ್ಧಿ. ಈಗೊಬ್ಬರು ಭಕ್ತರು ಬಂದಿದ್ರು, ತಪ್ಪು ಕುಂತಿದ್ದಿರಲ್ಲ ಅಲ್ಲಿ. 101 ರೂಪಾಯಿ ಇಟ್ಟು ಹೋಗಿದಾರ ನೋಡ್ರಿ, ಈಗ ಅವ್ನು ಕಳ್ತನ ಮಾಡ್ಕೊಂಡು ಹೋಗ್ತಾನೆ ನೋಡ್ರಿ. ಅಲ್ಲೊಬ್ಬ ಬಂದಾನಲ್ರಿ, ಇವ್ನು ಕಳ್ತನ ಮಾಡ್ಕೊಂಡು ಹೋಗ್ತಾನೆ ನೋಡ್ರಿ ಅಂದಾಗ ಅಜ್ಜ ಬಹಳ ತ್ರಿಕಾಲ ಜ್ಞಾನಿಗಳು. ತ್ರಿಕಾಲ ಜ್ಞಾನಿಗಳು ಏನು ಹೇಳಿದ್ರು, ಹೋಗ್ಲಿ ಬಿಡು, ಇದ್ದ ಬೋಳೆ ಕೊಟ್ಟ, ಇಲ್ಲದ ಬೋಳೆ ತೊಗೊಂಡು ಹೊಂಟಾನ, ನೀ ಯಾವ ಬೋಳೆ ಕೇಳಕ? ಇದ್ದ ಬೋಳೆ ಕೊಟ್ಟ, ಇಲ್ಲದ ಬೋಳೆ ತೊಗೊಂಡು ಹೊಂಟಾನ, ನೀ ಯಾವ ಬೋಳೆ ಕೇಳಕ? ಜಂಗಮ. ಆಮೇಲೆ ಪಾದೋದಕ. ಪಾದೋದಕ ಅಂತಂದ್ರೆ ನೀರಲ್ಲ, ಗುರು ನರನಂದವಗೆ, ಹರನ ಶಿಲೆಯಂದವಗೆ, ಕರ್ಣಪ್ರಸಾದ ಎಂಜಲೆಂದವಗೆ, ನಾಯ ನರಕ ತಪ್ಪುದು ನೋಡ ಅಂತ. ಪಾದೋದಕ. ಪಾ ಅಂದ್ರ ಪಾಪ, ದೋ ಅಂದ್ರ ದೋಷ, ದ ಅಂದ್ರ ದರಿದ್ರ, ಕ ಅಂದ್ರ ಕಳೆಯತಕ್ಕಂಥದ್ದು. ಏನು? ಪಾದೋದಕ. ಈಗ ನಾ ದೊಡ್ಡವನ ವಯಸ್ಸಿನಾಗ ಅಲ್ಲಿ ನನಗಿಂತ ಸಣ್ಣ ಹುಡುಗ ಗದ್ದಿಗೆ ಮೇಲೆ ಕೂತ್ಕೊಂಡ್ರೆ ನಾ ಹೋಗಿ ಅಲ್ಲಿ ಪಾದೋದಕ ತಗೋಬೇಕ್ರಿ. ಯಡಿಯೂರ ಸಿದ್ಧಲಿಂಗ ಸ್ವಾಮಿಗಳು
ಅವರು ದನ ಕೈ ಹೂಡ್ರು ಆಟ ಆಡಿದರು, ಗದ್ದಿಗೆ ಮೇಲೆ ಕುಂತಾಗ ಮಾಡಿ ಪಾದೋದಕವನ್ನ ಆಟ ಆಡಿದರು. ಎಲ್ಲರ ಆದ್ರ ಅಂದಾಗ ಸಿದ್ಧಲಿಂಗ ಸ್ವಾಮಿಗಳು ನಾನು ಅದರ ತಡಿಪ ಅಂತ ತಿಳ್ಕೊಂಡು ಆ ಪಾದೋದಕವನ್ನು ತೆಗೆದುಕೊಂಡ್ರಂತೆ. ನಾವು ಬಟ್ಟಿಗೆ ವರ್ಷಿಗಳಬಾರ್ದು, ಮೈಗೆ ವರ್ಷಿಕೊಳ್ಬೇಕು. ತೀರ್ಥ ತೊಗೊಂಡು ಏನು ಮಾಡ್ತೀರಿ, ಕೆಲವೊಬ್ಬರು ಹಿಂಗೆ ತಲೆ ಮೇಲೆ ಹಿಂಗೆ ಹೋಗ್ತೀರಿ, ಪಾದೋದಕವನ್ನು ಚೆಲ್ಲಬಾರ್ದು. ಹರಹರ ಕಾಲಹರ ಕರ್ಮಹರ ದುರಿತಹರ ಪಾಪವೆಲ್ಲ ಪರಿಹಾರ ಅಯ್ಯಾಸಾದು ಮಹಾಪ್ರಸಾದ ಪೂರ್ವಜನ್ಮ ಕರ್ಮ ನಿವಾರಣ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ಗುರುವಿನ ಗುರುವೆ ಪರಮ ಗುರುವೆ ಪರಮಾರಾಧ್ಯರ ಶ್ರೀ ಮಹಾಮಾಂತನ ಪಾದ ಪದ್ಮಗಳಿಗೆ ಶರಣಾರ್ಥಿ ಗುರುವೆ ಅಂತ ತಿಳ್ಕೊಂಡು ನಾವೇನು ಮಾಡಬೇಕು, ಪಾದೋದಕವನ್ನು ತೆಗೆದುಕೊಳ್ಬೇಕು. ಪಾದೋದಕ ಇತ್ತ ಕಡೆಗೆ ಪಾದೋದಕ ಆಗಿಂದ ಪ್ರಸಾದ, ಸಿದ್ಧ ಪ್ರಸಾದ, ಶುದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಅಂತ ಇರ್ತವೆ. ಪ್ರಸಾದವನ್ನು ನಾವು ಒಂದು ಅಗಳು ಕೂಡ ಚೆಲ್ಲಬಾರ್ದು. ಮಠದಲ್ಲಿ ಆಗಲಿ ಮನೆಯಲ್ಲಾಗಲಿ ಮದುವೆಯಲ್ಲಿ ಹೋದರೂ ಕೂಡ ನಾವು ಅನ್ನವನ್ನು ಚೆಲ್ಲಬಾರ್ದು. ನಾವೆಲ್ಲ ಮಾಡೋದು ಎದಕ್ರೆ, ಎಲ್ಲರೂ ಮಾಡುವುದು ಬಟ್ಟೆಗಾಗಿ, ಗೇಡು ಬಟ್ಟೆಗಾಗಿ, ಮುದ್ದೆ ಹಿಟ್ಟಿಗಾಗಿ. ನಾ ಇಷ್ಟೆಲ್ಲ ಬಂದದ್ದು ಅದಕ್ಕೆ, ಬಟ್ಟೆಗಾಗಿ. ಆಮೇಲೆ ಇಲ್ಲಿ ಅಂಕಲಿಗೆ ಅಡವಿ ಸ್ವಾಮಿಗಳಿದ್ರಿ, ಸ್ವಾಮಿಗಳಿದ್ರು, ಅವ್ರು ಬೇಡಿದವ್ರಿಗೆ ಬೇಡಿದ್ದನ್ನು ಕೊಡ್ತಾ ಇದ್ರು. ಆಮೇಲೆ ಮದುವೆಯಾಗಿ 15 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೋರೆ ಮಾಂಸ. ಏ ಬಾಯಿಲ್ಲ ಯಾಕ್ರಿ, ಅಂಕಲಿಗೆ ಅಡವಿಯ ಸ್ವಾಮಿಗಳು ಅವ್ರಿಗೂ ಬೇಡಿದ್ದನ್ನೇ ಬೇಡಿದವರಿಗೆ ಕೊಟ್ಟಾರಂತ. ಏನು ಬೇಕದ್ದು ಕೊಡ್ತಾ ಇದ್ದಾರ. ನಾವು ಹೋಗಿ ಮಕ್ಕಳಾಗಿ ಮದುವೆಯಾಗಿ 15 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ಹೋಗಿ ಬರೋಣ ನಡಿ ಅಂತ ತಿಳ್ಕೊಂಡು ಹೆಂಡತಿಗೆ ಗಂಡ ಹೇಳಿದ ತಕ್ಷಣ ಆತರಿಂದ ಮನಸ್ಸಿದ್ದಿಲ್ಲ. ಧನಮದ, ಯೌವನ ಮದ, ವಿದ್ಯಾಮದ, ತಪಮದ. ಧನ ಬೇಕು, ಧನ ಇಲ್ಲದೆ ಅಂದ್ರೆ ಹುಲ್ಲು ಕಡ್ಡಿ ಅಲಿಗಾಡುವ ಹಾಗಿಲ್ಲ. ಧನ ಮದ ಇರಬಾರ್ದು. ವಿದ್ಯಾಮದ, ವಿದ್ಯಾ ಬೇಕು, ಆದರೆ ವಿದ್ಯಾದ ಮದ ಇರಬಾರ್ದು. ರೂಪ ಮದ, ಯೌವನ ಮದ. ಈ ಧನ ಮದದಿಂದ ಏನು ಮಾಡಿಬಿಟ್ಲು, ಮನಸ್ಸಿಲ್ಲಂಗೆ ಹೋದ್ರು. ಅಜ್ಜಾರು ಹಿಂಗೆ ಕುತ್ಕೊಂಡಿದ್ರು ಗದ್ದಿಗೆ ಮೇಲೆ, ನಮಸ್ಕಾರವನ್ನು ಮಾಡಿದ್ರು. ಯಾಕಪ್ಪ, ಯಾಕೆ ಬಂದಿಲ್ಲ? ಇಲ್ಲ ಬುದ್ಧಿ, ಮದುವೆ ಆಗಿ 15 ವರ್ಷ ಆಯ್ತು, ನಮಗೆ ಮಕ್ಕಳಾಗಿಲ್ಲ. ಅಜ್ಜಾರು ನೋಡಿದ್ರೆ ಈ ಕಡೆ ನೋಡಿದ್ರು, ಕಲ್ಸಕ್ರಿ ದ್ರಾಕ್ಷಿ ಬಾಳೆಹಣ್ಣು ನೋಡಿದ್ರೆ ಸಿಗಲಿಲ್ಲ. ಅಲ್ಲಿ ದಾಸೋಹಕ್ಕೆ ಹೋದ್ರು. ಅಲ್ಲಿ ಅದೇ ಊಟ ಮಾಡಿರ್ತಕ್ಕಂಥದ್ದು ಅಂಬ್ಲಿ ಆದಿ ಬೆಲ್ಲದಲ್ಲಿ ಬಿದ್ದಿತ್ತು, ಒಳಗೆ ಏನೇನೇ ಇದ್ದಿದ್ರು. ಆ ಅಂಬ್ಲಿ ತಗೊಂಡು ಏನು ಮಾಡಿದ್ರು, ಆ ಹೆಣ್ಮಗಳಿಗೆ ಉಡಿ ತುಂಬಿದ್ರು. ಸ್ವಲ್ಪ ಉಡಿ ತುಂಬಿದ ತಕ್ಷಣ ಇತ್ತ ಕಡೆಗೆ ಆ ಹೆಣ್ಮಗಳು ಸಿಟ್ಟು ಬಂದ್ರು. ಏನು ಸ್ವಾಮಿಗಳಿವರು, ನನಗೆ ಆಶೀರ್ವಾದ ಮಾಡಲಿಕ್ಕೆ ಹಣ್ಣಿದ್ದಿಲ್ಲ, ಬಾಳೆಕಾಯಿ ಇದ್ದಿದ್ದು, ಬಾಳೆಹಣ್ಣಿದ್ದಿಲ್ಲ, ತೆಂಗಿನಕಾಯಿ ಇದ್ದಿದ್ದಿಲ್ಲ, ಉತ್ತತ್ತಿ ಹಣ್ಣಿದ್ದಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿಬಿಟ್ಲು, ಹೆಣ್ಮಗಳು ದಾರ್ಯಾಗಿ ಬರುವಾಗ ಅಲ್ಲೇ ತಿಪ್ಪಿಗುಂಡಿತ್ತು, ಆ ತಿಪ್ಪಿಗುಂಡಿ ಕೆದರಿ ಅಲ್ಲೇ ಮಗದು ಹೊಂಟಾಗಿ ಏನಾಗ್ಬಿಡ್ತು, ಇತ್ತ ಕಡೆಗೆ ಆ ಹೆಣ್ಮಗಳು ಗರ್ಭಿಣಿ ಆಗಲಿ. ಗಂಡ ಕರೆದ, ಏನ ಮತ್ತು ನಿನಗೆ ಅಜ್ಜಾರ ಆಶೀರ್ವಾದ ಮಾಡಿದ್ರಲ್ಲ, ಮತ್ತು ಯಾಕೆ ಏನು ಆಗಲಿಲ್ಲಲ್ಲ, ತೊಗೊಂಡೇ ಇಲ್ಲ ಹೇಳು ತಿಳ್ಕೊಂಡು ಗಂಡ ಅಂದಾಗ ನಾ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಹುಚ್ಚಿ, ಅಲ್ಲೇ ದಾರ್ಯಾಗ ತಿಪ್ಪಿಗುಂಡಾಗ ಒಗದು ಬಂದ್ಬಿಟ್ಟೆ. ಮತ್ತು ಬಂದರು ತ್ರಿಕಾಲ ಜ್ಞಾನಿಗಳ ಸ್ವಾಮಿಗಳು. ನೋಡಿದ ತಕ್ಷಣ, ಏನಮ್ಮ ಈ 1 ವರ್ಷದಿಂದ ಬಂದಿದ್ದಿಲ್ಲ, ನಿಮಗೆಲ್ಲ ನಮ್ಮ ಮಕ್ಕಳ ಫಲ ಕೊಟ್ಟದನಿ. ಹೋಗಿ ನೋಡ್ತಾ ಇದ್ದಾಳೆ, ತಿಪ್ಪಿಗುಂಡಿ ಕೆದರಿ ಹುಡುಗ ಅಳ್ತಾ ಇತ್ತಂತೆ. ಎಚ್ಚಿಗಳಕ್ಕೆ ಹೋಗ್ತಾ ಇದ್ದಾಳ, ಹುಡುಗ ಸತ್ತು ಹೋಗ್ಬಿಡ್ತು. ಸತ್ತು ಹೋದಾಗ ಓಡಿ ಬರ್ತಾ ಇದ್ದಾಳೆ. ಮಹಾತ್ಮರ ಮನಸ್ಸಂದ್ರೆ ಏನಪ್ಪ ಅಂದ್ರೆ, ವಜ್ರದಷ್ಟು ಕಠಿಣ, ಹೂವಿನಷ್ಟು ಮೃದು. ಹೀಗಿರುವಾಗ ಇತ್ತ ಕಡೆಗೆ ಆ ಸ್ವಾಮಿಗಳು ಉತ್ತತ್ತಿ ಹಣ್ಣನ್ನು, ಕಲಸಕ್ರಿಯನ್ನು, ತೆಂಗಿನಕಾಯಿ ಆಶೀರ್ವಾದ ಮಾಡ್ಲಿಕ್ಕೆ ಹೋದಾಗ ಆ ಹೆಣ್ಮಗಳಂತಾಳ, ಬುದ್ಧಿ ನಾ ಯಾವುದು ಕೀಳು ಅಂತ ತಿಳ್ಕೊಂಡಿದ್ದೆ.
ಯಾವುದು ಹೇಯ ಅಂತ ತಿಳ್ಕೊಂಡಿದ್ನೋ, ಯಾವುದು ಕೆಟ್ಟ ಅಂತ ತಿಳ್ಕೊಂಡಿದ್ನೋ, ನನಗೆ ಅದನ್ನೇ ತಂದು ಆಶೀರ್ವಾದ ಮಾಡಿರಿ ಅಂದಾಗ ಮತ್ತೆ ಒಳಗಡೆ ಹೋಗಿ ಅಂಬ್ಲಿ ತಂದು ಆಶೀರ್ವಾದ ಮಾಡಿದಾಗ ಮುಂದೆ ಗಂಡು ಮಗು ಜನನವಾಗ್ತೈತೆ ನೋಡ್ರಿ. ಸಾಂಬ ಜೈ ನಮಃ ಪಾರ್ವತಿ ಶಿವರಾರ ಮಹಾದೇವ. ಇನ್ನೊಂದು 2 ನಿಮಿಷ 5 ನಿಮಿಷದಲ್ಲಿ ಮುಗಿಸಿದ್ರೆ ಭಾಳ ಐತೆ. ಅಷ್ಟಾವರಣ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈತ ಕಡೆಗೆ ಲಿಂಗಮ್ಮ ಏನು ಮಾಡ್ತಾ ಇದ್ದಾಳೆ, ನಾನು ಸೊಲ್ಲಾಪುರಕ್ಕೆ ಹೋಗಬೇಕು, ಸೊಲ್ಲಾಪುರ ಸಿದ್ದರಾಮೇಶ್ವರನ ದರ್ಶನವನ್ನು ಮಾಡಬೇಕು. ಮನ್ಯಾಗ ಹೇಳಿದ್ರೆ ಕಳಿಸಲ್ಲ ಅಂತ ತಿಳ್ಕೊಂಡು ಮಧ್ಯರಾತ್ರಿ ಎದ್ದುದಾಳ. ಎದ್ದು ಒಬ್ಬಳೇ ಹೋಗ್ತಾ ಇದ್ದಾಳ ಸೊಲ್ಲಾಪುರಕ್ಕೆ. ಮಧ್ಯರಾತ್ರಿ ಎದ್ದು ಹೋದವರಲ್ಲ ಗೌತಮ ಬುದ್ಧರಾಗೋದಿಲ್ಲ, ಮೈ ಮ್ಯಾಲ ಅಂಗಿ ಇಲ್ದವರಲ್ಲ ಮಹಾತ್ಮ ಗಾಂಧೀಜಿ ಆಗೋರಲ್ಲ, ಕಣ್ಣಿಲ್ದವರಲ್ಲ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜರಂತ ಆಗೋದಿಲ್ಲ, ಕಾಯು ಬಟ್ಟಿ ಹಾಕೊಂಡವರಲ್ಲ ಹಾನಗಲ್ಲ ಕುಮಾರಸ್ವಾಮಿಗಳಂತ ಆಗೋದಿಲ್ಲ, ಬಣ್ಣ ಹಚ್ಚಿಕೊಂಡವರಲ್ಲ ಡಾಕ್ಟರ್ ರಾಜ್ಕುಮಾರ್ನಂತೆ ಆಗೋದಿಲ್ಲ. ಆಗ ಮಧ್ಯರಾತ್ರಿ ಎದ್ದು ಬರ್ತಾ ಇದ್ದಾಳೆ. ತಂದೆ ತಾಯಿಗಳು ಮಲಗಿದ್ದಾರೆ, ಸೊಲ್ಲಾಪುರಕ್ಕೆ ಹೋಗಬೇಕು, ಕರ್ಮಯೋಗಿ ಸಿದ್ದರಾಮೇಶ್ವರರ ದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ದರ್ಶನ ಮಾಡಿಕೊಂಡಿದ್ದಾಳೆ. ಇತ್ತ ಕಡೆಗೆ ಸಿದ್ದರಾಮೇಶ್ವರರು ದೃಷ್ಟಿ ಯೋಗವನ್ನು ತುಂಬಿದ್ದಾರೆ. ಆ ಲಿಂಗಮ್ಮ ದೃಷ್ಟಿ ಯೋಗವನ್ನು ಕಲ್ತ್ಕೊಂಡು ಮತ್ತೆ ಬರ್ತಾ ಇದ್ದಾಳೆ. ಬರುವಾಗ ಇತ್ತ ಕಡೆಗೆ ಸಿದ್ದರಾಮೇಶ್ವರರು ಕೇಳ್ತಾ ಇದ್ದಾರೆ, ನೋಡಿ ಲಿಂಗಮ್ಮ, ಮನ್ಯಾಗ ತಂದೆ ತಾಯಿ ಹೇಳಿ ಇಲ್ಲ, ಹಂಗೆ ಬಂದ್ಬಿಟ್ಟನ್ರಿ ಅಂದು ಹೇಳ್ತಾ ಇದ್ದಾರೆ. ಶ್ರೀಶೈಲಕ್ಕೆ ಹೋಗ್ತಕ್ಕಂಥ ಜನರಿಗೆ ನೋಡ್ರಿ, ಆ ಉಮರಾಣಿಗೆ ಹೋಗ್ರಿ, ಅಲ್ಲೇ ಸಿರಸಮ್ಮ ಮತ್ತು ಅನಂತರಾಯರ ಮನೆಗೆ ಹೋಗಿ ಮಗಳು ಹಿಂಗೆ ಕೊಲ್ಲಾಪುರದಲ್ಲಿ ಕ್ಷೇಮವಾಗಿದ್ದಾಳ, ಸೊಲ್ಲಾಪುರದಲ್ಲಿ ಕ್ಷೇಮವಾಗಿದ್ದಾಳ ಅಂತ ತಿಳ್ಕೊಂಡು ಹೇಳ್ರಿ ಅಂತ ತಿಳ್ಕೊಂಡು ಅಂದಾಗ ಇತ್ತ ಕಡೆಗೆ ಹೋಗಿ ಹೇಳ್ತಾ ಇದ್ದಾಳೆ. ಮತ್ತೆ ಎಲ್ಲಿ ಹೋಗ್ತಾ ಇದ್ದಾಳೆ ಲಿಂಗಮ್ಮ, ದಾರ್ಯಾಗ ಬರ್ತಾ ಇದ್ದಾಳೆ. ದಾರ್ಯಾಗ ಬಂದಾಗ ಒಂದು ಮಗು ಸತ್ತು ಹೋಗಿರ್ತದೆ. ಒಂದು ಮಗು ಸತ್ತಾಗ ಅಳ್ತಾ ಇದ್ದಾರೆ. ಎಲ್ಲ ಜನರು ಅಳುವಾಗ ಲಿಂಗಮ್ಮ ಅದೇ ದಾರಿ ಹಿಡಿದು ಹೋಗ್ತಾ ಇದ್ರು. ಯಾಕೆ ದುಃಖ ಮಾಡ್ತಾ ಇದ್ದಾರೆ, ಯಾಕೆ ಅಳ್ತಾ ಇದ್ದಾರೆ? ಬಂದು ನೋಡ್ತಾ ಇದ್ದಾರೆ. ಇತ್ತ ಕಡೆಗೆ ಲಿಂಗಮ್ಮ ಬಂದುದನ್ನು ನೋಡಿ ಎಲ್ಲರೂ ಕೂಡ ಪಾರ್ವತಿಯೇ ಅವತಾರ ಮಾಡಿ ಬಂದಾಳ ಅಂತ ತಿಳ್ಕೊಂಡು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನೋಡು ತಾಯಿ, ನಮಗೆ ಹೆಣ್ಣು ಇಲ್ಲ ಗಂಡು ಇಲ್ಲ, ಒಬ್ಬನೇ ಒಬ್ಬನ ಮಗ, ಇವನೇ ನಮ್ಮ ವಂಶ ಉದ್ಧಾರಕ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದಾಗ ಇತ್ತ ಕಡೆಗೆ ತಾಯಿ ನಿನ್ನೆ ಅತೀ ಜ್ವರದಿಂದ ಏನು ಮಾಡಿಬಿಟ್ಟ, ಪ್ರಾಣವನ್ನು ಬಿಟ್ಬಿಟ್ಟ ಅಂದಾಗ ಇತ್ತ ಕಡೆಗೆ ತಾಯಿ ಏನು ಮಾಡ್ತಾ ಇದ್ದಾಳ, ವಿಭೂತಿಯನ್ನು ತರಿಸಿ, ವಿಭೂತಿ ಗಟ್ಟಿಯನ್ನು ತರಿಸಿ ಆ ಮಗುವಿಗೆ ವಿಭೂತಿಯನ್ನು ಧರಿಸ್ತಾ ಇದ್ದಾಳೆ. ಮೈಗೆಲ್ಲ ಲಿಂಗಮ್ಮ ವಿಭೂತಿಯನ್ನು ಧರಿಸ್ತಾ ಇದ್ದಾಳೆ. ಇವನ ಹೆಸರೇನು? ಈರಪ್ಪ. ಹೇಳಪ್ಪ ಈರಪ್ಪ, ಹೇಳು ಈರಪ್ಪ, ಹೇಳು ಅಂದಾಗ ಏನು ಮಾಡಿದ, ಕಣ್ಣು ತಿಕ್ಕ ಅಂತ ಮೇಲೆ ಹೇಳ್ತಾ ಇದ್ದ ನೋಡ್ರಿ. ಸಾಂಬ ಜೈ ನಮಃ ಪಾರ್ವತಿ ಶಿವರಾರ. ಹೀಗಿರುವಾಗ ಆದ್ವಾನಿಯಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಿಸ್ತಾ ಇರ್ತಾರೆ. ಮಾಡಿಸುವಾಗಿದ್ದ ಕಡೆಗೆ 4 ಮಂದಿ ಅದಾರ, 5 ಮಂದಿ ಉಡಿ ತುಂಬಬೇಕು ಅಂತ ಎಲ್ಲರ ಮನೆಗೂ ಇಚ್ಛೆ ಇರ್ತೈತಿ. ಇನ್ನೊಬ್ಬರು ಸಿಗ್ತಾರದಿಲ್ಲ. ಆ ಮುಗಿಂದ 5 ನಿಮಿಷ ಗುಡಿಯಲ್ಲಿ ಬರ್ತಾ ಇದ್ದಾರೆ. ಲಿಂಗಮ್ಮ ಇದ್ರು, ತಾಯಿ ನಮ್ಮ ಮನೆಗೆ ಉಡಿ ತುಂಬಿಕೊಳ್ಳಕ್ಕೆ ಬರಬೇಕು ಅಂದಾಗ ಇತ್ತ ಕಡೆ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ, ಆ ಲಿಂಗಮ್ಮನಿಗೆ ಉಡಿ ತುಂಬಿಕೊಳ್ಳಕ್ಕೆ ಬರಬೇಕು ಅಂದಾಗ ಇತ್ತ ಕಡೆಗೆ ಆಯಿತು ಅಂತ ತಿಳ್ಕೊಂಡು 100 ಮಂದಿ ಹೇಳಿದ್ರು ಕೂಡ ಎಲ್ಲರ ಮನೆಗೂ ಹೋಗಿದಾಳೆ ನೋಡ್ರಿ ಆ ಲಿಂಗಮ್ಮ ತಾಯಿ. ನಮ್ಮ ಮನೆಗೆ ಇಷ್ಟು ಗಂಟೆಗೆ ಬಂದಿದ್ರು, ನಮ್ಮ ಮನೆಗೆ 8 ಗಂಟೆಗೆ ಬಂದಿದ್ರು, ನಮ್ಮ ಮನೆಗೆ 8 ಗಂಟೆಗೆ ಬಂದಿದ್ರು. ಹಾಗಾದ್ರೆ ನಿಜವಾಗಲೂ ಅವರು ಲಿಂಗಮ್ಮ ಪಾರ್ವತಿಯ ಅವತಾರ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಲಿಂಗಮ್ಮ ತಾಯಿ ಮಹಾರಾಜ್ಗೆ, ಬಸವೇಶ್ವರ ಮಹಾರಾಜ್ಗೆ. ಇದೇ ರೀತಿ ಎಲ್ಲಿ ಬರ್ತದ, ಸಂಚಾರ ಮಾಡ್ತಾ ಕಾಶಿಗೆ ಬರ್ತಾರೆ. ಕಾಶಿ ಬಂದಾಗ 1,96,000 ಗಣಗಳಿಗೆ ಪ್ರಸಾದ, 63 ಮಂದಿ ಶಿವಶರಣರಿಗೆ ಪ್ರಸಾದ. ಕಾಶಿಯಲ್ಲಿ ಬಂದು ಎಲ್ಲ ಮರಳಿನ ರಾಶಿ, ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟದು, ಊಟ ಮಾಡಕ್ಕೆ ಏನೂ ಇಲ್ಲ. ಲಿಂಗಮ್ಮ, ಏನಮ್ಮ ಅನ್ನಪೂರ್ಣೇಶ್ವರಿ, ಏನಾದರೂ ಮಾಡಿ ನಮಗೆ ಅನ್ನವನ್ನು ಕೊಡಮ್ಮ ಅಂದಾಗ
ಮರಳಿನ ರಾಶಿ ಇದ್ದ ಏನಾಗ್ತಾ ಇದೆ, ಆ ಮಹಾತಾಯಿ ಮುಟ್ಟಿದಾಗ ಅನ್ನದ ರಾಶಿ ಆಗಿದೆ ನೋಡ್ರಿ. ಆಮೇಲೆ ಇತ್ತ ಕಡೆಗೆ ಗಂಗಾ ನದಿ ನೀರನ್ನು ಮುಟ್ಟಿದಾಗ ಏನಾಗಿದೆ, ಹಾಲಾಗಿದೆ. ಯಡಿಯೂರ ಸಿದ್ಧಲಿಂಗ ಸ್ವಾಮಿಗಳು ಪೂಜೆ ಕೂತ್ಕೊಂಡಾಗ ಎಣ್ಣೆ ಆದಾಗ ಏನ್ ಮಾಡಿದಿರಿ, ನೀರು ಹಾಕಿದ್ರು. ನೀರು ಹಾಕಿದಾಗ ಪ್ರಜ್ವಲವಾಗಿ ಉರಿಯಾಕತ್ತ ದೀಪ. ಹಂಗ ಇತ್ತ ಕಡೆಗೆ ಲಿಂಗಮ್ಮ ದಾನ ಮಾಡ್ಕೊಂತ ಇನ್ನು ಬಹಳ ಪವಾಡದವು ಇರಲಿ. ಇತ್ತ ಕಡೆ ಎಲ್ಲಿ ಬರ್ತಾ ಇದ್ದಾಳ, ಅನುಭವ ಮಂಟಕ್ಕೆ ಬರಬೇಕು. ಇತ್ತ ಕಡೆಗೆ ತಂದೆ ತಾಯಿಗಳನ್ನ ಭೇಟಿ ಆಗ್ತಾ ಇದ್ದಾಳ. ನೋಡು ಲಿಂಗಮ್ಮ, ನಿನಗೆ ಮದುವೆ ಮಾಡ್ತಾ ಇದ್ದೀವಿ, ಸೋಮನಾಥನ ಜೊತೆಗೆ ನಿನ್ನ ಮದುವೆ ಫಿಕ್ಸ್ ಅಂತ ತಿಳ್ಕೊಂಡು ಹೇಳಿದ ತಕ್ಷಣ ಆಯ್ತು, ಎಲ್ಲಾ ಶಿವನಿಚ್ಛೆ ಅಂತ ತಿಳ್ಕೊಂಡು ಒಪ್ಕೊಂಡ್ರು. ವೀರಯ್ಯನವರು ಕರ್ಕೊಂಡ್ರು, ಲಗ್ನ ಪತ್ರ ಬರ್ಸ್ಕೊಂಡ್ರು, ತಗೊಂಡು ಏನ್ ಮಾಡಿದ್ರು, ಅನುಭವ ಮಂಟಪಕ್ಕೆ ಬಂದ್ರು. ಅಲ್ಲಿ ಬಾಳೆಯ ವನದಲ್ಲಿ ಲಿಂಗಮ್ಮ ತಾಯಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಮಾಡುವಾಗ ದಾರಿಯಲ್ಲಿ ಕುಷ್ಠ ರೋಗದಿಂದ ಬಳಲ್ತಾ ಇದ್ದಾರೆ ಒಬ್ಬ ಮನುಷ್ಯ. ಕೈಯೆಲ್ಲ ಕುಷ್ಠ ರೋಗ, ಕೀವು ತುಂಬಿಟ್ಟಿದೆ. ಇತ್ತ ಕಡೆಗೆ ಲಿಂಗಮ್ಮ ಹೋಗ್ತಾ ಇದ್ದಾಳೆ. ಹೋದಾಗ ನೋಡ್ತಾ ಇದ್ದಾಳೆ, ಆ ನೆರಾಡ್ತಕ್ಕಂಥದ್ದನ್ನ ಕಣ್ಣೀರೇ ನೋಡಿ ಅರಿವಿ ತರಿಸಿಕೊಂಡ್ರು. ಕ್ಷೀರದ ರುಚಿಯ ಹಂಸ ಬಲ್ಲುದಲ್ಲದೆ ನೀರೊಳಗಿಪ್ಪ ನೀರಗೋಳಿ ಎತ್ತ ಬಲ್ಲುದಯ್ಯ. ಕಬ್ಬಿನ ಸ್ವಾದವ ಮದಗಜ ಬಲ್ಲುದಲ್ಲದೆ ಸೋಗೆಯ ತಿಂಬಕುರಿ ಎತ್ತ ಬಲ್ಲುದಯ್ಯ. ಪುಷ್ಪದ ಪರಿಮಳವ ಭ್ರಮರ ಬಲ್ಲುದಲ್ಲದೆ ಮರ ಕಡಿಯುವ ಗುಂಗಿಗಳ ಎತ್ತ ಬಲ್ಲುದಯ್ಯ. ಕೀವ ಕುಡಿಯುವ ನೊಣ ಕುಸುಮಕ್ಕಾಶಿಸುವುದೇ, ಬೇವಿನ ಹಣ್ಣನ್ನು ತಿನ್ನುವ ಕಾಗಿ ಮಾವಿನ ಹಣ್ಣಿನ ರುಚಿಯೇನು ಬಲ್ಲದು. ಆ ತಾಯಿ ಅರಿವಿ ತರಿಸಿ ಏನ್ ಮಾಡ್ತಾ ಇದ್ದಾಳೆ, ಕೀವನ್ನೆಲ್ಲವನ್ನ ಒರೆಸ್ತಾ ಇದ್ದಾಳೆ. ಮಹಾತಾಯಿ ಒರೆಸಿ ಆ ವಿಭೂತಿಯನ್ನು ಧರಿಸ್ತಾ ಇದ್ದಾಳೆ. ಧರಿಸಿದಾಗಿದ್ದ ಕಡೆ ಏನಾಗಿದೆ, ಕುಷ್ಠರೋಗ ನಿವಾರಣೆ ಆಗಿದೆ. ಲಿಂಗಮ್ಮ ತಾಯಿ ಮಾತಾಕೆ. ಇತ್ತ ಕಡೆಗೆ ಲಗ್ನ ಪತ್ರ ತಗೊಂಡು ಅನುಭವ ಮಂಟಕ್ಕೆ ಬಂದು ಇತ್ತ ಕಡೆಗೆ ಲಿಂಗಮ್ಮಂದು ಪ್ರಚಾರ. ಯಾರಿಗೆ ರೋಗ ಇದೆ, ಕತ್ತಲೆಯನ್ನು ಕಳೆಯತಕ್ಕಂಥ ಕುರುಡರಿಗೆ ಕಣ್ಣನ್ನು ಕೊಡ್ತಾ ಇದ್ದಾಳ ಲಿಂಗಮ್ಮ ತಾಯಿ. ಬಂಜಿಗರಿಗೆ ಮಗಳನ್ನು ಕೊಡ್ತಾ ಇದ್ದಾಳೆ ಲಿಂಗಮ್ಮ ತಾಯಿ. ಈ ಸುದ್ದಿ ಎಲ್ಲಾ ಕಡೆ ಹೋಯ್ತು. ಬಸವಣ್ಣವರಿಗೂ ಗೊತ್ತಾಯ್ತು. ಬಸವಣ್ಣವರಿಗೆ ಗೊತ್ತಾದಾಗ ಬಾಳೆಯ ತೋಟದಲ್ಲಿ ಅನುಷ್ಠಾನ ಮಾಡಿದ್ಲು ಲಿಂಗಮ್ಮ ತಾಯಿ. ಮತ್ತೆ ಏನ್ ಮಾಡಿದ್ಲು ಲಿಂಗಮ್ಮ, 1,96,000 ಗಣಗಳಿಗೆ ಪ್ರಸಾದಕ್ಕಿಟ್ಲು. 63 ಮಂದಿ ಪುರಾತನರಿಗೆ ಪ್ರಸಾದಕ್ಕಿಟ್ಲು. ಎಲ್ಲರಿಗೂ ಕೂಡ ಪ್ರಸಾದಕ್ಕಿಟ್ಟಾಗ ಇತ್ತ ಕಡೆ ಎಲ್ಲರಿಗೂ ಪ್ರಸಾದ ಆಯ್ತು. ಪ್ರಸಾದ ಆದಾಗ ಇತ್ತ ಕಡೆಗೆ ಅವರಿಗೆ ದಕ್ಷಿಣ ಕೊಡ್ಬೇಕಲ್ರಿ, ಸ್ವಾಮಿಗಳಿಗೆ ಬಂದರಿಗೆ ದಕ್ಷಿಣ ಕೊಡಬೇಕು. ಏನ್ ಕೊಡಬೇಕು? ಆ ಲಿಂಗಮ್ಮ ಅವ ಅಮೃತ ಹಸ್ತದಿಂದ ಏನ್ ಮಾಡ್ತಾ ಇದ್ದಾರೆ, ಕಲ್ಲು ಬೆಳ್ಕೊಂಬರ್ರಿ ಅಂತಂದು ಒಂದು ಬುಟ್ಟ ಕಲ್ಲು ತಗೊಂಡ್ ಬರ್ರಿ ಅಂದು ಲಿಂಗಮ್ಮ. ಕಲ್ಲು ತಗೊಂಡ್ ಬರ್ರಿ ಅಂದಾಗ ಇತ್ತ ಕಡೆಗೆ ಎಲ್ಲರಿಗೂ ಆನಂದವಾಗಿ ಪ್ರಸಾದವಾಗಿರ್ಬಿಟ್ಟಿದೆ ನೋಡಿ. ಆನಂದವಾಗಿ ಪ್ರಸಾದ ತೆಗೆದುಕೊಂಡು ಏನು ಮೃಷ್ಟಾನ್ನ ಭೋಜನ ಎಲ್ಲರಿಗೂ ಆನಂದವಾಗಿದೆ. ಆ ಎಲ್ಲಾ ಜಗಮರಿಗೆ ಏನ್ ಮಾಡ್ತಾ ಇದ್ದಾಳೆ, ಆ ಲಿಂಗಮ್ಮ ತಾಯಿ ಒಂದೊಂದು ಕಲ್ಲನ್ನ ಕೊಡ್ತಾ ಇದ್ದಾಳೆ. ಅದೇನಾಗಿದೆ, ಬಂಗಾರದ ಗಟ್ಟಿ ಆಗೋಗ್ಬಿಟ್ಟಿದೆ. ಕಲ್ಲನ್ನ ಕೊಟ್ಟಾಗ ಏನಾಗೈತಿ, ಬಂಗಾರದ ಗಟ್ಟಿಯಾಗಿದೆ. ಬಸವಣ್ಣವ್ರಿಗೆ ಏನಮ್ಮ ನಿಂದು ಎಂಥ ದಾನ ಮಾಡ್ತಾ ಇದೀಯಾ, ನಿನ್ನ ಮೇಲೆ ನಿನ್ನ ಹೆಸರೇನು, ಲಿಂಗಮ್ಮ ಅಲ್ಲ ದಾನಮ್ಮ ಅಂತ ಆಗ್ಲಿ ಅಂತ ಹೇಳಿದ್ರು ಬಸವಣ್ಣವರು. ದಾನಮ್ಮ ತಾಯಿ ಮಹಾರಾಜ್ಗೆ, ದಾನಮ್ಮ ತಾಯಿ ಮಹಾರಾಜ್ಗೆ. ಇನ್ನು ಮೇಲೆ ನಿನ್ನ ಹೆಸರು ಲಿಂಗಮ್ಮ ಹೋಗಿ ಏನಾದ್ರು ದಾನಮ್ಮ. ಇನ್ನು ಮತ್ತೆ ಮದುವೆಯ ಆಮಂತ್ರಣವನ್ನು ಬಸವಣ್ಣವರಿಗೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಕೊಟ್ಟಾಗ ದಾರಿಯಲ್ಲಿ ಮತ್ತೆ ಇತ್ತ ಕಡೆ ಏನಾಗಿದೆ, ಬಸವಣ್ಣವರಿಗೆ ಹೇಳ್ತಾ ಇದ್ದಾರೆ, ನೀಲಮ್ಮ, ಗಂಗಾಂಬಿಕಾ, ಮಡಿವಾಳ ಮಾಚಯ್ಯ, ಮೂಲಿಯ ಚಂದಯ್ಯ, ಹಡಪದ ಅಪ್ಪಣ್ಣ, ಡೋಹರ ಕಕ್ಕಯ್ಯ ಎಲ್ಲರಿಗೂ ಹೇಳಿ ನನ್ನ ಮದುವೆ ನಾಳೆ ಶನಿವಾರ ಬಸವಾಶ್ರಮದಲ್ಲಿ ನಡೀತಾ ಇದೆ, ತಾವೆಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಆ ದಾನಮ್ಮ ತಾಯಿ ಏನು ಮಾಡಿದ್ರು, ಭಿನ್ನಾಯ ಮಾಡ್ತಾ ಇದ್ರು.
ಭಿನ್ನ ಮಾಡಿದಾಗ ಮುಂದೆ ಏನಾಗ್ತೈತಿ ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ. ಅದು ಶನಿವಾರ ದಿವಸ ನಡೀತಾ ಇದೆ. ನಾಳೆ ಪ್ರವಚನಕ್ಕೆ ಅದು ವರಮಹಾಲಕ್ಷ್ಮಿ ಇರೋದರಿಂದ ಮಾತಾಜಿಯವರು ಬ್ಯಾಡ್ರಿ ಅಂತ ಹೇಳಿದರು. ಅದಕ್ಕಾಗಿ ಶನಿವಾರ ದಿವಸ ದಾನಮ್ಮ ತಾಯಿ ಮತ್ತು ಸಂಗಮನಾಥರೊಡನೆ ಮದುವೆ ನಡೀತಿತ್ತು. ಬಹಳ ಅದ್ಭುತವಾಗಿರ್ತಕ್ಕಂಥ ಮದುವೆ. ಅನೇಕ ಉದಾಹರಣೆಗಳು ಇದಾವೆ. ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ಶನಿವಾರ ದಿವಸ ನಡೀತಾ ಇದೆ. ತಾವೆಲ್ಲರೂ ದಯಮಾಡಿ ಬೇಗ ಬರಬೇಕು. ಯಾಕಂದರೆ ಇವತ್ತು ಬಂದಾಗ ನೋಡಿದೆ ಯಾರ್ಯಾರಿಂದಲೂ ಮಾತಾಜಿಯರ ಚೇರ್ ಹಾಕ್ತಾ ಇದ್ರು. ನನಗೆ ಅದು ಬೇಜಾರಂತ. ಮಾತಾಜಿಯರೇ ಇದನ್ನು ಬರೆಸ್ತಾ ಇದ್ರು. ಅದಕ್ಕೆ ನೀವು ಸೇವೆ ಮಾಡಬೇಕು. ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಫಲ ಸಿಗುತ್ತೆ. ಕುಜದೋಷ ನಿವಾರಣೆ ಆಗ್ಬೇಕಾದ್ರೆ ನಾ ಹೇಳ್ತಾನೆ, ಏನು ಮಾಡಿ ಕಾಳಾಸ್ತಿಗೆ ಹೋಗ್ಬೇಕ್ರಿ ಅಂತ. ಕಾಳಾಸ್ತಿಗೆ ಹೋಗ್ಬೇಡ್ರಿ. ಮಠ ಮಾನ್ಯಲ್ಲಿ ಊಟ ಮಾಡಿರ್ತಕ್ಕಂಥ ಎಲೆ ತೆಗೀರಿ, ಗಂಗಾಳ ತೆಗೀರಿ. ಇಂಥದ್ದು ಮಾಡೋದ್ರಿಂದ ಏನಾಗ್ತೈತಿ, ಕುಜದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡ್ರಿ, ಕುಜದೋಷ ನಿವಾರಣೆ ಆಗ್ತೈತಿ. ಅದಕ್ಕಾಗಿ ಇಂಥ ಕಡೆಗೆ ಲಿಂಗಮ್ಮ ಹೋಗಿ ದಾನಮ್ಮ ಆದ್ಲು ಅಂತಕ್ಕಂಥ ಅನ್ನೋಲಿಗೆ ಆ ಮದುವೆ ಶನಿವಾರ ದಿವಸ ನಡೀತಾ ಇದೆ. ತಾವೆಲ್ಲರೂ ಕೂಡ ನಿಮ್ಮ ಮನ್ಯಾಗ ನಿಮ್ಮ ಮಗನ ಮದುವೆ ಇದ್ರೆ, ನಿಮ್ಮ ಮಗಳ ಮದುವೆ ಇದ್ರೆ ಎಷ್ಟು ಸಂತೋಷದಿಂದ ಬರ್ತಾ ಇದ್ರು. ತಾವೆಲ್ಲರೂ ಕೂಡ ಮದುವೆಗೆ ಬರಬೇಕು ಅಂತ ತಿಳ್ಕೊಂಡು ಹೇಳ್ಕೊಳ್ತಾ, ಇದುವರೆಗೆ ತಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆ ದಾನಮ್ಮ ತಾಯಿಯ ಪುರಾಣವನ್ನು ಕೇಳಿದಿರಿ. ನಿಮ್ಮೆಲ್ಲರಿಗೂ ಕೂಡ ಆ ಗುಡ್ಡಾಪುರದ ದಾನಮ್ಮ ತಾಯಿ, ಜಗಜ್ಯೋತಿ ಬಸವೇಶ್ವರರು, ನಿಮ್ಮ ಮನೆ ದೇವರು ಆಯುಷ್ಯವನ್ನು, ಆರೋಗ್ಯವನ್ನು, ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಆ ತಾಯಿಯ ಪಾದಕ್ಕೆ ಸಮರ್ಪಿಸಿ.
ವರ್ಷದಿಂದ ಮಾಡ್ತಾನೆ ಇದ್ದೀವಿ. ಸೇವೆ ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ. ಆದರೆ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗೋದು, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗೋದು, ನಾವು ಇಂಥದ್ದು ಕೊಡ್ತಾ ಇದ್ದೀವಿ ಅಂತ ಯಾರಿಗೂ ಈಗ ಮಾತುಗಳನ್ನು ಕೇಳುವಷ್ಟು ತಾಳ್ಮೆ ಇಲ್ಲ. ಹಾಗಾಗಿ ನಾನು ಎರಡು ನೈಜ ಘಟನೆಗಳನ್ನ ಕುರಿತು, ಯಾಕಂದ್ರೆ ವಚನವನ್ನ ಅಥವಾ ಶರಣರ ಬಗ್ಗೆ ಅಥವಾ ಲಿಂಗಮ್ಮನವ್ರ ಬಗ್ಗೆ, ದಾನಮ್ಮನವ್ರ ಬಗ್ಗೆ ಇವೆಲ್ಲವನ್ನ ಹೇಳಲಿಕ್ಕೆ ನಮಗೆ ವೇದಿಕೆ ಮೇಲೆ ಪೂಜ್ಯರಿದ್ದಾರೆ. ಅದನ್ನ ಆಶೀರ್ವಿಸುವ ಮೂಲಕ ನಿಮಗೆ ಉಣಬಡಿಸ್ತಾರೆ. ಆದ್ರೆ ನಾನು ಪ್ರಚಲಿತ ಹೇಳ್ತೇನೆ, ಇವತ್ತಿನ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ನೀನು, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯ ಶಾಂತಾಸೇವಿ ಮಾತಾಜಿಯವರೇ, ಈ ಸಮಾರಂಭದ ಅಧ್ಯಕ್ಷರಾಗಿರುವ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷರಾಗಿರುವಂತಹ ಶರಣರಾದ ಸುಧೀರ್ ಅವರೇ, ಹಾಗೂ ಇಂದಿನ ಪೂಜಾಕರ್ತರಾಗಿ ಆಗಮಿಸಿರುವಂತಹ ಹಾಗೂ ದಾನಮ್ಮ ದೇವಿಯ ಸದ್ಭಕ್ತರಾಗಿರುವಂತಹ ತಾಯಿ ನಿರ್ಮಲಮ್ಮನವರೇ, ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ MLC ಆಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶಾಂತವೀರಪ್ಪನವರ ಧರ್ಮಪತ್ನಿ ಉಷಾದೇವಿಯವರೇ, ನೆರೆದಿರುವ ಎಲ್ಲ ಕಾರ್ಯಕರ್ತರೇ, ತಾಯಿಂದಿರೇ, ಪುಟಾಣಿ ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆನಂತ ಶರಣು ಶರಣಾರ್ಥಿ ಹೇಳ್ರಿ. ಎಲ್ಲ ಶರಣು ಶರಣಾರ್ಥಿಗಳು ಹೇಳಿ, ಕೈ ಮುಗಿರೆಲ್ಲ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಯಾರಾದ್ರೂ ನೀವು ನೋಡಿದಾಗ ಅವರಿಗೆಲ್ಲ ಹೆಂಗ್ ಮಾತಾಡಿಸ್ತೀರಿ? ಚೆನ್ನಾಗಿದ್ದೀರಾ ಅಂತೀವಿ. ಈಗೆಲ್ಲ ಹೊಸ ಫ್ಯಾಷನ್ ಆಗಿದೆ, ಹೆಂಗಲ್ಲ ಹಾಯ್ ಅಂತ, ಹೌದಾ? ಟಾಟಾ ಅಂತಾರೆ, ಬಾಯ್ ಬಾಯ್ ಅಂತಾರೆ. ಮತ್ತೇನಂತೀವಿ? ಶಾಲೆಗೆ ಹೋಗ್ತಿರಲ್ಲ, ಮಾಸ್ಟ್ರು ನಿಮ್ಮ ಟೀಚರ್ ನಿಮ್ಮ ಕ್ಲಾಸ್ ರೂಮಿಗೆ ಬರ್ತಾರಲ್ಲ, ಅವಾಗ ನೀವೇನು ಹೇಳ್ತೀರಲ್ಲ? ಏನು ಹೇಳ್ತೀರಿ ಮಕ್ಕಳೆಲ್ಲ? ಗುಡ್ ಮಾರ್ನಿಂಗ್ ಅಂತ ಹೇಳ್ತೀರಾ? ಕನ್ನಡದಲ್ಲಿ ಏನು ಹೇಳ್ತೀರಿ? ಶುಭೋದಯ ಅಂತ ಹೇಳ್ತೀರಾ? ನಾವು ಚಿಕ್ಕವರಾಗಿದ್ದಾಗ ಶಾಲೆಗೆ ಹೋಗ್ತಿದ್ವಲ್ಲ, ಅವಾಗ ನಮಗೆ ಏನು ಹೇಳ್ಕೊಟ್ಟಿದ್ರು ಗೊತ್ತಾ? ಅವರು ಬಂದ ತಕ್ಷಣ ಈ ಹಾಜರಾತಿ ಕರೆದಾಗ ಬಂದಿದ್ದೇನೆ ಗುರುಗಳೇ ಅಂತ ಹೇಳ್ಬೇಕಾಗಿತ್ತು. ಎಸ್ ಮಿಸ್, ಎಸ್ ಸರ್ ಅಂತ ಹೇಳ್ತಾರಲಿಲ್ಲ, ನಾವು ಬಂದಿದ್ದೇನೆ ಗುರುಗಳೇ ಅಂತ ಹೇಳ್ಬೇಕಾಗಿತ್ತು. ಆಮೇಲೆ ಶಾಲೆಗೆ ಮಾಸ್ಟರ್ ಬಂದ ತಕ್ಷಣ ಎದ್ದಿಟ್ಕೊಂಡು ಗೌರವ ಸಲ್ಲಿಸಿ ನಮಸ್ತೆ ಅಂತ ಹೇಳ್ಬೇಕಾಗಿತ್ತು. ಇಷ್ಟು ನನಗೆ ಗೊತ್ತು. ಆದ್ರೆ ಮನೆಗಳಲ್ಲಿ ಯಾರಾದ್ರೂ ಮನೆಗೆ ಬಂದಾಗ ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತ ಕರಿತೇವೆ. ಕರಿತೀರೇ ಇಲ್ಲ? ಕರಿತೀರಾ? ಏನು ಮೊಬೈಲ್ ನೋಡ್ಕೊಂತ ಕೂತಿರ್ತೀವಿ. ಅಥವಾ ಒಳಗೆ ಹೋಗ್ಬಿಡ್ತಾರ, ಅಮ್ಮ ಯಾರ ಬಂದಾಗ ನೋಡಮ್ಮ, ಹೌದಾ? ಮೊದಲು ಮನೆಗೆ ಯಾರೇ ಬರಲಿ ಅವರಿಗೆ ಶರಣು ಶರಣಾರ್ಥಿ ಅಂತ ಹೇಳಿ ಒಳಗೆ ಕರ್ಕೋಬೇಕು. ಗೊತ್ತಾಯ್ತಾ? ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಸಿಗ್ತಾರಾ, ನಮಸ್ತೆ ಅನ್ಬೇಕು, ಇಲ್ಲ ಅಂದ್ರೆ ಶರಣು ಶರಣಾರ್ಥಿ ಅಂತ ಹೇಳ್ಬೇಕು. ಇದು ಯಾಕೆ ಅಂದ್ರೆ, ನಾನು ದೊಡ್ಡವ ಅಲ್ಲ, ನಾನು ದೊಡ್ಡವನಲ್ಲ, ನನ್ನ ಹಾಗೆ ಆ ವ್ಯಕ್ತಿಯೂ ದೊಡ್ಡವನೇ. ಅಂದ್ರೆ ನಾನು ನೀನು ಬೇರೆ ಬೇರೆ ಅಲ್ಲ, ನಾವಿಬ್ರು ಒಂದೇ, ನಾವಿಬ್ರು ಪರಮಾತ್ಮನ ಮಕ್ಕಳು ಅಂತ ಹೇಳಿ ಆ ಪರಮಾತ್ಮನಿಗೆ ನಾನು ಶರಣಾಗ್ತಾ ಇದ್ದೇನೆ, ನಿನ್ನಲ್ಲಿರುವ ಚೈತನ್ಯಕ್ಕೆ ಶರಣಾಗ್ತಾ ಇದ್ದೇನೆ ಅಂತ ಹೇಳಿ ನಾವು ಶರಣು ಶರಣಾರ್ಥಿ ಹೇಳೋದು. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಗತ್ತಿಯಿಂದ ಮಾತಾಡ್ತಾರೆ. ಏನ ಆರಾಮಿದೀಯಾ, ಯಾಕೆ ಬಂದಿದ್ದೀವಿ ಇಂಥವ್ ಕೇಳ್ತಾರೆ. ಇದು ಅಹಂಕಾರದ ಸಂಕೇತ. ನಾವೆಷ್ಟು ಬಾಕ್ತೇವೋ ಅದ್ಯಾವುದೋ ಒಂದು ಹಾಡಿದೆ ನೋಡಿ, ಬಿದಿರಮ್ಮ ತಾಯಿ ಬಾರೆ ಅಂತ ಹೇಳಿ ಒಂದು ಹಾಡಿದೆ. ನೀವು ಹೇಳ್ತೀರಲ್ಲ ಅದನ್ನ, ಅದು ನಾವೆಲ್ಲ ಹೇಳಿ ಭಾಳ ಚೆನ್ನಾಗಿ ಹೇಳ್ತಾರೆ ಸರ್ವಮಂಗಳವರು. ಅಂದ್ರೆ
ಬಿದಿರು ಬಾಗಿರ್ತದೆ, ನೋಡಿರ ಬಿದಿರು ಗಿಡವನ್ನ ಎಲ್ಲಾದ್ರೂ ನೋಡಿದೀರಾ? ಬಾಗಿರ್ತದೆ ಅಂದ್ರೆ ಆ ಬಾಗುವ ಗುಣ ಅದಕ್ಕಿರೋದಕ್ಕೆ ಅದನ್ನು ಪಲ್ಲಕ್ಕಿ ಮಾಡ್ಲಿಕ್ಕೆ ತಗೊಳ್ತಾರೆ. ಆ ಬಾಗುವ ಗುಣ ಇರೋದಕ್ಕೆ ಬುಟ್ಟಿ ಮಾಡ್ಲಿಕ್ಕೆ, ಏನೋ ಕೆಲ್ಸಿ ಅಂತಿರಲ್ಲ ಅದನ್ನ ಮಾಡ್ಲಿಕ್ಕೆ, ಮೊರ ಮಾಡ್ಲಿಕ್ಕೆ, ಜಲ್ಲಿ ಮಾಡ್ಲಿಕ್ಕೆ ತಗೋತಾರೆ. ಬಾಗುವ ಗುಣ ಇರೋದಕ್ಕೆ ಆ ಬುಟ್ಟಿ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ, ಪಲ್ಲಕ್ಕಿ ಉಪಯೋಗ ಆಗುತ್ತೆ, ಧರ್ಮದ ಕಾರ್ಯಗಳಿಗೆ ಉಪಯೋಗ ಆಗ್ತದೆ ಅದೆಲ್ಲ. ಮಕ್ಕಳಿಗೆ ತೊಟ್ಲು ಅದೆಲ್ಲ ಹಾಟಲ್ಲಿ ಬರುತ್ತೆ. ಕೇರುವ ಮರ, ತೊಟ್ಟಿಲು ಎಷ್ಟು ಉಪಯೋಗ ಆಗ್ತದೆ. ಯಾರು ಬಾಗ್ತಾರೋ ಅವ್ರು ಸಮಾಜಕ್ಕೆ ಉಪಯೋಗ ಆಗ್ತಾರೆ, ಯಾರು ಬಾಗಲ್ವೋ ಅವ್ರ ಸಮಾಜಕ್ಕೆ ಉಪಯೋಗ ಆಗಲ್ಲ, ಅವ್ರು ಸ್ವಾರ್ಥಿಗಳಾಗಿರ್ತಾರೆ. ಅದಕ್ಕೆ ದೇವಸ್ಥಾನಕ್ಕೆ ಈಗ ಬಂದ್ರಲ್ಲ, ಏನ್ ತಗೊಂಬಂದ್ರಿ ನೀವೆಲ್ಲ? ಪೂಜೆ ಸಾಮಾನು ಏನ್ ತಗೊಂಬಂದ್ರಿ? ಏನ್ ತಂದ್ರಿ? ಹಣ್ಣು ಕಾಯಿ ತಂದ್ರಿ. ಎಂತ ಹಣ್ಣು ತಂದ್ರಿ? ಬಾಳೆಹಣ್ಣು ತಂದ್ರಿ. ಯಾಕೆ ಬಾಳೆಹಣ್ಣನ್ನೇ ತರಬೇಕು? ಗೊತ್ತಾ ನಿಮಗೆಲ್ಲ? ಬಾಳೆಹಣ್ಣನ್ನೇ ದೇವರಿಗೆ ಯಾಕೆ ಒಯ್ತಾರೆ ಅಂತ ಗೊತ್ತಾ? ಇಲ್ವಾ? ಬಾಳೆಗೆ ಬಾಗುವ ಗುಣ ಇದೆ, ಬಾಳೆಗೆ ಬಾಗುವ ಗುಣ ಇದೆ. ಬಾಳೆಗೊನೆ ನೋಡಿದ್ದೀರಾ? ಬಿಟ್ಟಾಗ ಹೀಗೆ ಬಾಗಿರ್ತದೆ. ಅಷ್ಟು ದಿನ ನೀರು, ಗೊಬ್ಬರ, ಮಣ್ಣು, ಶಕ್ತಿ ಎಲ್ಲ ಕೊಟ್ಟು ಸಾಕಿ ಸಲಹಿದ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಾ ಇರ್ತದದು. ಅಂತಹ ಬಾಗುವ ಗುಣ ನನ್ನಲ್ಲಿ ಬರಲಿ ಅಂದ್ರೆ ವಿನಯತೆ ನನ್ನಲ್ಲಿ ಬರಲಿ. ಸದು ವಿನಯವೇ ಸದಾ ಶಿವನ ಒಲುಮೆಯಯ್ಯ. ಸದು ವಿನಯ ಯಾರಲ್ಲಿರ್ತದೋ ಅವರು ಉಪಯೋಗ ಆಗ್ತಾರೆ. ಬಾಳೆಹಣ್ಣು ಸದು ವಿನಯ ಇರೋದಕ್ಕೆ ಅದನ್ನ ದೇವರಿಗೆ ನೈವೇದ್ಯ ಮಾಡ್ತಾರೆ. ಬಿದಿರು ಬಾಗಿರೋದ್ರಿಂದ ಅದು ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಹಸು ಕಟ್ಟಿರಿ, ಹಾಲು ಕೊಡುತ್ತೆ, ಮೊಸರು ಬರುತ್ತೆ, ಮಜ್ಜಿಗೆ ಬರುತ್ತೆ, ಬೆಣ್ಣೆ ಬರುತ್ತೆ, ತುಪ್ಪ ಬರುತ್ತೆ, ಸಗಣಿ ಬರುತ್ತೆ, ಗಂಜಲ ಬರುತ್ತೆ, ಎಲ್ಲ ಉಪಯೋಗ ಆಗುತ್ತೆ. ಇಲ್ಲ ಅದು ನೀವೆಷ್ಟು ಜನರಿಗೆ ಉಪಯೋಗ ಆಗಿದ್ದೀರಿ? ಮನೇಲಿ ಅಪ್ಪ ಅಮ್ಮಗೆ ಉಪಯೋಗ ಆಗ್ಬೇಕು. ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ಬೇಕು, ವಿನಯ ವಿಧೇಯತೆಯಿಂದ ಇರ್ಬೇಕು. ಯಾರಿಗೆ ವಿನಯ ವಿಧೇಯತೆ ಇಲ್ಲ ಅವ್ರ ಅಹಂಕಾರ ಅವ್ರೊಳಗಿದೆ ಅಂತ ಅರ್ಥ. ಅಹಂ ಇರೋದ್ರಿಂದ ಅವ್ರು ತಗ್ಗಿ ಬಗ್ಗಿ ನಡೆಯೋದಿಲ್ಲ, ಸ್ವಾರ್ಥಿಗಳಾಗಿರ್ತಾರೆ. ತನ್ನ ಸುಖವನ್ನಷ್ಟೇ ಅವರು ಬಯಸ್ತಾ ಇರ್ತಾರೆ. ಅದಕ್ಕಾಗಿನೇ ಸ್ವಾರ್ಥ ಇರ್ತದೆ. ಇನ್ನೊಬ್ಬರಿಗೆ ಎದುರಿಸ್ಕೊಂಡು ಬೈಕೊಂಡು ತಮ್ಮ ಕೆಲಸಗಳನ್ನು ತಾವು ಮಾಡ್ಕೊಳ್ತಾರೆ. ಇದು ಬಹಳ ದಿನ ನಡೆಯೋದಿಲ್ಲ, ಕೆಲವು ದಿನ ಮಾತ್ರ ನಡೀತದೆ. ಪರಮಾತ್ಮ ಒಬ್ಬನಿರ್ತಾನೆ, ನೋಡ್ತಾ ಇರ್ತಾನೆ. ನೀವೆಷ್ಟು ಅಹಂಕಾರ ಪಡ್ತೀರಾ ಅಷ್ಟು ತೊಂದರೆಯನ್ನ ಅನುಭವಿಸ್ಬೇಕಾಗುತ್ತೆ. ಪರಮಾತ್ಮನ ಗುಣವೇ ಸದು ವಿನಯ. ಸದು ವಿನಯ ಇರೋದ್ರಿಂದಲೇ ಪರಮಾತ್ಮ ನಾವು ಯಾರು ಏನೇ ತೊಂದರೆ ಮಾಡಿದ್ರು ಅವರಿಗೆ ನಿಮಗೆ ಮಳೆ, ಬೆಳೆ, ಗಾಳಿ, ಆಹಾರ ಎಲ್ಲವನ್ನ ಫ್ರೀಯಾಗಿ ಕೊಡ್ತಾರೆ. ಗಾಳಿಗೆ ದುಡ್ಡು ಕೊಟ್ಟಿದ್ದೀರಾ? ನೀವು ಉಸಿರಾಡ್ತಾ ಇದ್ದೀರಲ್ಲ. ನೀರಿಗೆ ದುಡ್ಡು ಕೊಟ್ಟಿದ್ದೀರಾ? ನೀರಿಗೂ ಕೊಟ್ಟಿಲ್ಲ. ಮಳೆ ಫ್ರೀಯಾಗಿ ಬರುತ್ತಾ ಇಲ್ಲ ನಮಗೆ? ನೀವು ಬೇಕಂತ ಇನ್ನೊಂದು ಫಿಲ್ಟರ್ ನೀರು ಮಾಡ್ಕೊಳಕ್ ಹೋಗಿ ದುಡ್ಡು ಕೊಡ್ತೀರಷ್ಟೇ. ಹೌದಾ? ಮಳೆ ಫ್ರೀ ಬರುತ್ತೆ, ಗಾಳಿ ಫ್ರೀ ಬರುತ್ತೆ, ಭೂಮಿ ಒಳಗೆ ಬೆಳೆ ಫ್ರೀ ಬರುತ್ತೆ, ಎಲ್ಲದೂ ಉಚಿತವಾಗಿ ನಮಗೆ ಕೊಟ್ಟಾರೆ. ಕೊರೋನಾ ಬಂದಾಗ ಎಲ್ಲರಿಗೂ ಗೊತ್ತಾಗಿದೆ, ಗಾಳಿಯನ್ನು ದುಡ್ಡು ಕೊಟ್ಟು ನಾವು ಹಿಂಗ್ ಹಾಕೊಂಡು ತೆಗೆದಿಡ್ತಿದ್ವಲ್ಲ, ಎಷ್ಟು ಕಷ್ಟ. ಬರೀ ಒಂದು ವಾರಕ್ಕೆ ಎಷ್ಟು ಲಕ್ಷ ಗಟ್ಟಲೆ ಕಳ್ಕೊಬೇಕಾಗಿತ್ತು. ಇಷ್ಟು ಜೀವಮಾನ ಪೂರ್ತಿ ಹುಟ್ಟಿದಾಗಿಂದ ಸಾಯೋವರೆಗೂ ಫ್ರೀ ಗಾಳಿ ಕೊಡ್ತಾನಲ್ರಿ. ಮತ್ತು ಪರಮಾತ್ಮನಿಗೆ ಕೃತಜ್ಞರಾಗಿರೋದು ಬೇಡವಾ ನಾವು? ಹೌದಾ? ಆ ಸಾಂಕೇತಿಕವಾಗಿಯೇ ನಾವೇನು ಮಾಡ್ತಾ ಇದ್ದೇವೆ, ಬಾಳೆಹಣ್ಣನ್ನ ನಾವು ನೈವೇದ್ಯ ಮಾಡ್ತೇವೆ. ತೆಂಗಿನಕಾಯಿಯಂತೆ ನಾವು ಉಪಯೋಗ ಆಗಬೇಕು ಅಂತ ತೆಂಗಿನಕಾಯಿನ ನೈವೇದ್ಯ ಮಾಡ್ತೇವೆ. ಗೊತ್ತಾಯ್ತಾ ಇನ್ಮೇಲೆ ಬಾಳೆಹಣ್ಣನ್ನು ಯಾಕೆ ನೈವೇದ್ಯ ಮಾಡ್ತಾರೆ ಅಂತ? ತೆಂಗಿನಕಾಯಿ ಎಳೆದಿದ್ದಾಗ ಎಳೆನೀರಾಗಿ ಎಲ್ಲರಿಗೂ ಉಪಯೋಗ ಆಗುತ್ತೆ. ವಯಸ್ಸು ಬರುತ್ತೆ, ಅದು ಕಾಯಿ ಆಗುತ್ತೆ. ಅವು ಕೊಬ್ಬರಿ ಚಟ್ನಿ, ಸ್ವೀಟ್ ಎಲ್ಲ ಮಾಡ್ತಾರೆ. ಆಮೇಲೆ ಗಿಟುಗಾಗ್ತದೆ. ಹಿಂಗೆ ಕಾಯಿಯನ್ನು ಅಗಲಾಡಿಸಿದ್ರೆ ಗೊಟ್ಟ ಅಂತ ನೋಡ್ರಿ. ತೆಂಗಿನಕಾಯಿ ಒಳಗಿಂದ ಆ ಗಿಟುಗ ಆಗಿ ಆ ಪರಟೆ ಅಂಟ್ಕೊಳ್ಳದೆ ಅದನ್ನ ಹೊರ ಬಂದಿರುತ್ತೆ. ಹಾಗೆ ನಾವು ವಯಸ್ಸಾದ್ಮೇಲೆ 50 ವರ್ಷ ಆದವರೆಲ್ಲ ಹೇಳ್ರಿ, ಇನ್ನು ಬೀಗದ ಕಾಯಿ ಇದ್ರೆ ಎಲ್ಲ ವಾಪಸ್ ಕೊಟ್ಬಿಡ್ರಿ ಮಕ್ಕಳಿಗೆ. ಗಿಟುಗಾಗ್ರಿ ಜವಾಬ್ದಾರಿ ಕಳ್ಕೊಳ್ರಿ. ಕನಿಷ್ಠ 60 ವರ್ಷಕ್ಕೆ ರಿಟೈರ್ಮೆಂಟ್ ಕೊಟ್ಟಿದೆ ಸರ್ಕಾರ, ನಾವು ಬಿಡೋದು ಬೇಡವಾ?
60 ವರ್ಷಕ್ಕಾದ್ರೂ ಬಿಡ್ಬೇಕಲ್ಲ, ರಿಟೈರ್ಮೆಂಟ್ ಆಗ್ಬೇಕು, ಜವಾಬ್ದಾರಿ ಕೊಟ್ಟಿರ್ಬೇಕು ಮುಂದೆ ಪೀಳಿಗೆಗೆ. ಇಲ್ಲದೆ ಇದ್ರೆ ಎಲ್ಲಿವರೆಗೂ ಹೊತ್ಕೊಂತೀರಾ ಜವಾಬ್ದಾರಿನ, ಎಲ್ಲಿವರೆಗೂ ಹೊತ್ಕೊಂತೀರಾ? ಹೌದಾ? ಸಣ್ಣವರಿದ್ದಾಗಿನ ಮಾಡೇ ಇರ್ತೇವೆ. ಆದ್ರಿಂದ ಗಿಟುಗಾಗಬೇಕು. ಸಂಸಾರದಲ್ಲಿ ಇದ್ರೂ ಇಲ್ಲದ ರೀತಿಯಲ್ಲಿ ನಾವು ಜೀವನವನ್ನು ಕಳಿಬೇಕು. ಮಾಡಬೇಕು, ಕರ್ತವ್ಯ ಮಾಡಬಾರ್ದು ಅಂತಲ್ಲ, ಕರ್ತವ್ಯ ಮಾಡಬೇಕು, ಮಾಡಲಾರ್ದಂತೆ ನಾವು ಅದು ಗಿಟುಗಾಗಬೇಕು. ಇದ್ರೂ ಇಲ್ದಂಗೆ ಇರಬೇಕು. ಕೆಸರಿನಲ್ಲಿ ಇದ್ರೂ ಕಮಲ ಕೆಸರು ಹೆಂಗೆ ಅಂಟಿಸ್ಕೊಳ್ಳಲ್ಲ ಹಾಗಿರ್ಬೇಕು. ಸಮಾಜದಲ್ಲಿ ಇರಬೇಕು, ಕರ್ತವ್ಯ ಮಾಡಬೇಕು. ಯಾರು ಹೊಗಳ್ಳಿ ತೆಗಳ್ಳಿ, ನನ್ನ ಹೆಸರು ಮ್ಯಾಲ ಬಂತು ಕೆಳ ಬಂತು, ನಾನು ಕರೀಲಿಲ್ಲ, ನನಗೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ, ಇದೆಲ್ಲ ಬಿಟ್ಟಾಕ್ತೀವಿ. ನಾವು ಮಾಡೋದು ನಮ್ಮ ತೃಪ್ತಿಗೆ ವಿನಃ ಸಮಾಜದ ಜನರ ತೃಪ್ತಿಗಲ್ಲ, ನಮ್ಮ ತೃಪ್ತಿಗೆ ನಾವು ಮಾಡೋದು. ನಿಮಗೆ ಗೊತ್ತಿರಲಿ, ಸೇವೆ ಮಾಡೋದ್ರಿಂದ ನಮಗೆ ಖುಷಿ ಸಿಗುತ್ತೆ, ಬೇರೆಯವ್ರಿಗೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ನಮಗೆ ಖುಷಿ ಸಿಗುತ್ತೆ. ದಾನ ಮಾಡೋದ್ರಿಂದ ನಮಗೆ ಖುಷಿ ಸಿಗುತ್ತೆ, ನಮ್ಮ ಕರ್ಮ ಕಳೀತತೆ, ಬೇರೆಯವರಿಗೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ದಾನ ಮಾಡೋದ್ರಿಂದ ನಿಮಗೂ ಪುಣ್ಯ ಸಿಗುತ್ತೆ, 4 ಜನರಿಗೆ ಏನು ತೃಪ್ತಿ ಸಿಗುತ್ತಲ್ಲ, ಪ್ರಸಾದದಿಂದ ಖುಷಿಯಿಂದ ಸಿಗುತ್ತಲ್ಲ, ಆ ತೃಪ್ತಿಯೇ ನಿಮಗೆ ಆರೈಕೆಯಾಗಿ ಲಭ್ಯವಾಗ್ತದೆ. ಆದ್ರಿಂದ ನಾವಿಲ್ಲಿ ಮಾಡ್ತೇವೆ ಅಂದ್ರೆ ಶರಣು ಶರಣಾರ್ಥಿ. ಇನ್ನೊಮ್ಮೆ ಜೋರಾಗಿ ಹೇಳ್ರಿ, ಶರಣು. ಬೇಕಿದ್ರೆ ಎಷ್ಟೊಂದು ಜನ ಇರ್ತಾರೆ, ಯಾರು ಅಂತ ಗೊತ್ತಾಗಲ್ಲ. ನನಗೆ ಗೊತ್ತಿದ್ದವ್ರನ್ನೇ ಕೇಳ್ತಾ ಇರ್ತೇವೆ ಮತ್ತೆ ಮತ್ತೆ. ಆದರೆ ಹೊಸಬ್ರೆಲ್ಲ ಬರ್ತಿರ್ತಾರೆ, ಅವರೆಲ್ಲ ನಮಗೆ ಗೊತ್ತಾಗೋದೆಲ್ಲ ಮರ್ತ್ಬಿಟ್ಟಿರ್ತೇವೆ. ಆದ್ರಿಂದ ನೀವು ಯಾರು ಮಾಡಿಸ್ಬೇಕಂತೀರಿ, ಇಲ್ಲಿ ಬಂದು ನಿಮ್ಮ ಹೆಸರು ವಿಳಾಸ ಕೊಟ್ಟು ಹೋಗ್ರಿ. ಅವರನ್ನು ಮುಂದಿನ ವರ್ಷ ನಾವು ಈ ಪೂಜಾ ಕಾರ್ಯಕ್ರಮಕ್ಕೆ ಸೇರಿಸ್ಕೊಳ್ತೇವೆ. ಶ್ರಾವಣ ಮಾಸದಲ್ಲಿ ಒಳ್ಳೆಯದನ್ನು ಕೇಳೋದು, ಒಳ್ಳೆಯದನ್ನು ಮಾಡೋದು, ಪೂಜೆ ಪುರಸ್ಕಾರ ಜಪ ತಪ ಇವೆಲ್ಲ ಯಾಕೆ ನಮ್ಮ ಹಿರಿಯರು ಹಾಕಿದ್ದಾರೆ ಅಂದರೆ ಪುಣ್ಯ ಪ್ರಾಪ್ತಿಯಾಗಲಿ, ನಮ್ಮ ಕರ್ಮ ಕಳೀಲಿ ಅಂತ. ಆ ಕರ್ಮ ಕಡಿಬೇಕು, ನಮಗೆ ಪುಣ್ಯ ಪ್ರಾಪ್ತಿಯಾಗಬೇಕು, ನಮಗೂ ಒಳ್ಳೇದಾಗಬೇಕು ಅನ್ನೋದಿದ್ರೆ ಈ ಎಲ್ಲ ಕಾರ್ಯಗಳಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪನ್ನು ಮಾಡಿಕೊಳ್ತಾ ನೋಡಿ, ಈ ಒಂದು ಕಾರ್ಯಕ್ರಮ ಇವತ್ತಿಗೆ 5ನೇ ದಿನ ಆಯಿತು. ಇನ್ನು 4 ದಿನಗಳು ಮಾತ್ರ ಬಾಕಿ ಇದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಆದ್ದರಿಂದ ನಿಮ್ಮ ಮನೆಗಳಲ್ಲಿ ನೀವೆಲ್ಲ ಉಡಿ ತುಂಬಿಕೊಳ್ಳೋದು, ಇನ್ನೂ ಏನೇನೋ ಮಾಡ್ಕೊಳ್ಳೋದ್ರಲ್ಲೇ ಇರ್ತೀರಿ. ಆದ್ದರಿಂದ ನಾಳೆ ಮಾತ್ರ ಇಲ್ಲಿ ನಾವು ಆಶ್ರಮದಲ್ಲಿ ಇದ್ದವರೇ ಪೂಜೆಯನ್ನು ಮಾಡ್ತೇವೆ. ನಾಳೆ ಇಲ್ಲಿದ್ದವ್ರು ಪೂಜೆ ಮಾಡ್ಕೊಳ್ತೇವೆ. ನೀವು ನಾಡದ್ದು ಮತ್ತೆ ಶನಿವಾರ ನೀವು ಇಲ್ಲಿಗೆ ಆಗಮಿಸಬೇಕು.